उपप्लवरहितः प्रज्ञानघनः प्रत्यगर्थो ब्रह्मीवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अतीः भगवो ब्रह्म 745 ಅಲ್ವಾ ಭಾಷ್ಯ ಭಾಗ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮನೋ ಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತಮನೋ ಬುದ್ಧಿರ್ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಸಂತುಷ್ಟಃ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯಃ. ಆಗಿಲ್ವಾ? ಮಯ್ಯರ್ಪಿತಮನೋ ಬುದ್ಧಿಃ ಯಃ ಮದ್ಭಕ್ತಃ ಸಹ ಮೇ ಪ್ರಿಯಃ. ಸತತಂ ಸಂತುಷ್ಟ ಅಂತ. ನೀವು ಸಾಧಕನಿಗೆ ಅವನು ನಿತ್ಯ ದುಃಖಿ ಸಾಧಕ. ಸಾಧಕನಿಗೆ ಅವನು ಸಾಧಕ ಅಂತ ಹೇಳ್ತಾರೋದು ಸನ್ಯಾಸಿನೇ ಸಾಧಕ ಅಂತ ಹೇಳೋದು. ಅದು ಪರಿಭಾಷೆಗೆ ಇದು ವಿವಿಧಿಶಾ ಸನ್ಯಾಸಿ. ಆ ವಿವಿಧಿಶಾ ಸನ್ಯಾಸಿ ಏಕಾಂತವಾಸ ಮಾಡ್ತಾನೆ, ಒಪ್ಪತ್ತು ಊಟ ಮಾಡ್ತಾನೆ. ಅನಿಕೇತ ಮನೆ ಇಲ್ಲ ಅವನಿಗೆ, ಅಶ್ವಸ್ಥನ ವೃತ್ತಿ, ನಾಳೆ ಏನೂ ಗೊತ್ತಿಲ್ಲ, ಎಲ್ಲಿರ್ತೀನಿ ಗೊತ್ತಿಲ್ಲ. ಹಾಗಾಗಿ ಸಂತೋಷ ಮನುಷ್ಯ ಸಂತೋಷ ಕಾರಣ ಏನೋ ಜನಸಮೂಹದಲ್ಲಿರಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು. ಆಮೇಲೆ ತನ್ನ ಸುಖ ಸಾಧನವಾಗಿರುವ ಟಿವಿ, ಮೊಬೈಲು, ವಾಹನ, ಇನ್ನೊಂದು ಅದಿರಬೇಕು. ಏನೇನಿಲ್ಲ ಬಾಹ್ಯವಾದ ಸಂತೋಷಕ್ಕೆ ಸಾಧನ ಏನೂ ಇಲ್ಲ. ಆದ್ರೂ ಸಂತೋಷವಾಗಿರ್ಬೇಕು ಅಂದ್ರೆ ಭಾರಿ ಕಷ್ಟ. ಒಬ್ಬಂಟಿ ಇದು ನೋಡಿ, ಒಂಟಿ ಕೋತಿ ಇರಲ್ಲ. ಒಂಟಿ ಕೋತಿ ಹುಚ್ಚುರಿತದಕ್ಕೆ. ಒಂಟಿ ಕೋತಿಯ ಬಿಡ್ತೀನಿ ನೀನು. ಸಾಧನ ಒಂಟಿ ಇರೋದು ಮನುಷ್ಯ ಸಂಘಜೀವಿ ಬಹಳ ಕಷ್ಟ. ಅದು ಭಗವಂತ ಸಂತೋಷಕ್ಕೆ ಕಾರಣ ನಿನ್ನ ಸ್ವರೂಪವೇ, ನೀನೇ ಆನಂದ ಸ್ವರೂಪ. ಹಾಗಾಗಿ ಆ ಸ್ವರೂಪವನ್ನು ಪರಿಚಯ ಮಾಡ್ಕೊಳ್ತಾ ಸಂತುಷ್ಟನಾಗಿರು. ಆಮೇಲೆ ಬದುಕಿಗೆ ಅತ್ಯವಶ್ಯಕವಾದ ಅನ್ನ, ಬಟ್ಟೆ, ಒಂದು ವಸತಿ, 3 ಬಿಟ್ಟರೆ ತೃಪ್ತನಾಗಿರ್ಬೇಕಪ್ಪ. ಮಳೆ ಬೆಳೆ ಬೀಳಲ್ಲ ಅಂದಮೇಲೆ, ಡೈರೆಕ್ಟ ಮಳೆ ಬೀಳಲ್ಲ, ಡೈರೆಕ್ಟ ಬಿಸಿಲು ಬೀಳಲ್ಲ. ಆಮೇಲೆ ಮೈ ಮುಚ್ಚು ಬಟ್ಟೆ ಇದೆ, ಹೊಟ್ಟೆ ತುಂಬ ಅನ್ನ ಇದೆ. ಇನ್ನೇನು ಬೇಕು ನಿಮಗೆ? ಇದಕ್ಕಿಂತ ಹೆಚ್ಚನ್ನು ಬಯಸಿದ್ರೆ ಅಂದರೆ ಅದು ಇಂದ್ರಿಯದ ಭೋಗಕ್ಕೆ ಹೋಗಿ. ಇದಕ್ಕಿಂತ ಹೆಚ್ಚನ್ನು ಬಯಸಬಾರ್ದು, ಇಷ್ಟರಲ್ಲೇ ಇರಬೇಕು. ಹೊಟ್ಟೆ ತುಂಬ ಧ್ಯಾನ ಮಾಡು. ಶೀತವಾತ ಪೀಡೆ ಇಲ್ವಾ ಧ್ಯಾನ ಮಾಡ್ತಾ ಇರೋದು. ಯಾಕಂದರೆ ತುಂಬ ಶೀತವಾತ ಪೀಡೆ ಆಗ್ತಾ ಇದೆ, ಮಳೆ ಗಿಡ ಬೀಳ್ತಿದ್ದೆ, ಮಾಡೋಕ್ಕಾಗಲ್ಲ. ಬಯಲು ಕೂತ್ಕೊಂಡು ದಬಾ 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 ಆನೆಕಲ್ ಮನೆ ಹೊಡಿತಿದ್ರೆ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ, ಕಷ್ಟ. ಅದಕ್ಕೆ ಈ ಸಾಧಕನಿಗೆ ನಿತ್ಯ ದುಃಖಿ ಬರೀತಾರೆ. ನಿತ್ಯ ದುಃಖಿಯಿಂದ ಯಾವಾಗ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಶೀತೋಷ್ಣ ಸಹಿಸ್ಕೋಬೇಕು, ಮಾನಾಪಮಾನ ಸಹಿಸ್ಕೋಬೇಕು, ದ್ವಂದ್ವ ಸಹಿಷ್ಣು ಆಗ್ಬೇಕು. ದ್ವಂದ್ವ ಮೀರೋದು ಇದೆಯಲ್ಲ, ಮನುಷ್ಯ ದ್ವಂದ್ವಾರಾಮನೇ ಹೊರತು ದ್ವಂದ್ವ ಮೀರೋದು ಮನುಷ್ಯನಾಗಲ್ಲ. ದ್ವಂದ್ವದಲ್ಲಿ ಆರಮಣ ಅವನಿಗೆ. ಯಾವಾಗೂ ಸಂತೋಷವನ್ನು ಕಂಡುಕೊಂಡವನಾಗಿರೋ. ಸಂತುಷ್ಟ ಸತತಂ ನಿತ್ಯಂ ದೇಹಸ್ಥಿತಿ ಕಾರಣಸ್ಯ ಲಾಭೇ ಅಲಾಭೇ ಚ ಉತ್ಪನ್ನಾಲಂ ಪ್ರತ್ಯಯ. ಸಂತುಷ್ಟಃ ಸತತಂ ನಿತ್ಯಂ ದೇಹಸ್ಥಿತಿ ಕಾರಣಸ್ಯ ಲಾಭೇ ಅಲಾಭೇ ಚ ಉತ್ಪನ್ನಾಲಯಂ ಪ್ರತ್ಯಯ. ಯಾವಾಗಲೂ ಸಂತೋಷಗೊಂಡ ಮನಸ್ಕನಾಗಿರ್ಬೇಕು. ಅಂದ್ರೆ ದೇಹ ಸ್ಥಿತಿಗೆ, ದೇಹ ಬದುಕೊಂಡಿರೋಕೆ ನೋಡಿ, ದೇಹ ಪೋಷಣೆ ಅಲ್ಲ, ದೇಹ ರಕ್ಷಣೆ. ದೇಹ ಪೋಷಣೆ ಬೇರೆ, ದೇಹ ರಕ್ಷಣೆ ಬೇರೆ. ನಾವು ಮಾಡ್ತೇವೆ ದೇಹ ಪೋಷಣೆ. ಅದಕ್ಕೆ ಏನೇನು ಬೇಕು ಆ ಟೈಮ್ ಟು ಟೈಮ್ ಕೊಡ್ತೀವಲ್ಲ. ನಮಗೆ ಬೆಳಗ್ಗೆ 6 ಗಂಟೆ ಕಾಫಿ, ಮತ್ತು 7 ಗಂಟೆ ಇನ್ನೊಂದು ಕಾಫಿ, 8 ಗಂಟೆ ಒಂದು ಉಪಹಾರ, 9 ಗಂಟೆ ಇನ್ನೊಂದು ಟೀ, 10 ಗಂಟೆ ಇನ್ನೊಂದು ಇದು ಸ್ನ್ಯಾಕ್ಸು, 11 ಗಂಟೆ. ಇದು ತುಂಬ ತಪ್ಪು. ಇದನ್ನು ಒಪ್ಪಲ್ಲ ಶಾಸ್ತ್ರಗಾರ. ದೇಹ ಸ್ಥಿತಿಗೆ, ದೇಹ ಬದುಕೊಂಡಿರೋದು ಮಿನಿಮಮು ಎಷ್ಟು ಬೇಕೋ ಅಷ್ಟು ಸಿಕ್ಕಿದ್ರು, ಸಿಗದೆ ಹೋದ್ರು ನೋಡಿ, ಸಿಗದೆ ಹೋದ್ರು ಇರ್ಬೇಕಂತೆ. ಕಷ್ಟ. ಸಿಕ್ಕಿದಾಗ ಸಂತುಷ್ಟ ಆಗಿರ್ಬೋದು, ಸಿಗದೆ ಹೋದಾಗೂ ಕೂಡ ಉತ್ಪನ್ನ ಅಲಂ ಪ್ರತ್ಯಯ ಯಸ್ಯ.
ಸಾಕು ಸಾಕು ಭಗವಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ಸಣ್ಣ ಸುತ್ತ ಇಟ್ಟಿದ್ದಾನೆ, ನಾನು ಸರ್ವದಾ ಭಗವದ್ ಧ್ಯಾನ ಮಾಡ್ತಾ ಇರ್ತೀನಿ, ನನಗೆ ಪರ್ಯಾಪ್ತವಾಗಿ ಭಗವಂತ ಕೊಟ್ಟಿದ್ದಾನೆ ಅನ್ನೋ ಬುದ್ಧಿ ಯಾವಾಗಲೂ ಇರಬೇಕು. ಆ ಬುದ್ಧಿ ಇದ್ಬಿಟ್ರೆ ಮನುಷ್ಯ ಗ್ಯಾಮ್ಲಿಂಗ್ ಹೋಗಲ್ಲ, ಜೂಜಾಡಲ್ಲ, ಯಾವುದೇ ಇದಕ್ಕೆ ಬಾಜು ಗೀಜುಗೆ ಹೋಗಲ್ಲ, ಯಾವುದೇ ಗೇಣಿ ಮನುಷ್ಯ ಬದುಕು ತುಂಬಾ ಅಲ್ಪ ಸಾಕು. ಮನುಷ್ಯ ಆಸೆ ತುಂಬಾ ಆಗಿ ತುಂಬಾ ಬೇಕೇ ಹೊರತು ಬರೀ ಬದುಕಷ್ಟೇ ಜೀವನ ಅಷ್ಟೇ ಇಟ್ಕೊಂಡ್ರೆ ತುಂಬಾ ಕಮ್ಮಿ ಮನುಷ್ಯ ಬದುಕ್ಬೋದು. ವಿವೇಕಾನಂದರು ನಮ್ಮ ಅಮೆರಿಕಾಗೆ ಪ್ರವಚನ ಮಾಡ್ಬೇಕಾದ್ರೆ ನಮಗೂ ನಿಮಗೂ ದೊಡ್ಡ ವ್ಯತ್ಯಾಸ ಏನು ಅಂದ್ರೆ, ನೀವು ಮನುಷ್ಯ ತನ್ನ ಜೀವನ ಮ್ಯಾಕ್ಸಿಮಮ್ ಎಷ್ಟು ದುಡಿಬಹುದು ನೀವು ಯೋಚನೆ ಮಾಡ್ತೀರಾ, ನಮ್ಮವರು ಮಿನಿಮಮ್ ಎಷ್ಟು ಬದುಕಬಹುದು ಯೋಚನೆ ಮಾಡ್ತಾರೆ. ಕಾಡಲ್ಲಿ ಇರ್ಬೋದಲ್ಲ, ಮರದಡಿಲೇ ಇರ್ಬೋದಲ್ಲ, ಕಂದಮೂಲ ತಿನ್ಕೊಂಡೇ ಇರಬಹುದಲ್ಲ, ನಮ್ಮನ್ನು ಯೋಚನೆ ಮಾಡ್ತಾರೆ. ನಿಮ್ಮ 5 ಸ್ಟಾರ್ ತರ ಇರಬೇಕು, 7 ಸ್ಟಾರ್ ಇರಬೇಕು, ಅಂತ ಬೆಂಜುಗಾರ್ ಇರಬೇಕು, ರಾಯ್ಸ್ ರೋಯ್ಸ್ ಕಾರ್ ಇಟ್ಕೋಬೇಕು, ಆ ರೀತಿ ಯೋಚನೆ ಮಾಡ್ತಾರೆ ನೀವು. ನಾವು ಇದು ನಮಗೂ ನಿಮಗೂ ವಿಷಯ ವ್ಯತ್ಯಾಸ ಅಂದ್ರೆ ವಾಚ್ಮನ್ನು ಚೇರ್ಮನ್ನು ಇದ್ದಂಗೆ. ದೇಹಸ್ಥಿತಿಗೆ ಕಾರಣವಾಗಿರುವ ಅನ್ನಾದಿಗಳ ಲಾಭವಾಗದೇ ಹೋದರೂ ಏನ್ ತತ್ಕಾಲದೆಯೋ ಅದರಲ್ಲಿ ಸಾಕಂಬ ಬುದ್ಧಿಯನ್ನು ಉಳ್ಳವನು ಸಂತುಷ್ಟನು. ತೃಪ್ತಿ ಇರ್ಬೇಕು, ಯಾವಾಗೂ ತೃಪ್ತಿ, ಏನಿದೆ ತೃಪ್ತಿ ಆಗೋದು. ತಥಾ ಗುಣವಲ್ಲಾಭೆ ವಿಪರ್ಯೇ ಚ ಸಂತುಷ್ಟಃ ಸತತಂ. ತಥಾ ಗುಣವಲ್ಲಾಭೆ ವಿಪರ್ಯೇ ಚ ಸಂತುಷ್ಟಃ ಸತತಂ. ಭಿಕ್ಷೆಗೆ ಹೋಗ್ತಾನೆ, ಒಂದ್ ದಿವಸ ಒಂದ್ ಮದುವೆ ಮುಂಜಿ ಇತ್ಯಾದಿಗಳಲ್ಲಿ ಬೋಂಡ, ಹಪ್ಪಳ, ಸಂಡಿಗೆ, ಭಕ್ಷ್ಯ ಇತ್ಯಾದಿಗಳು ಹಾಕ್ಬಿಡ್ತಾರೆ. ಇನ್ನೊಂದು ದಿವಸ ಏನಿಲ್ಲ ಒಂದು ರಾಗಿ ಮುದ್ದೆ ಹಾಕ್ಬಿಡ್ತಾರೆ. ಅಯ್ಯೋ ಭಂಕರಾಚಾರ, ರಾಗಿ ಮುದ್ದೆನೋ ಒಂದು ಕದನ್ನೋ ಒಂದೇನೋ ಒಂದು ಹಾಕ್ಬಿಡ್ತಾರೆ. ತಿಳಿ ಸಾರು ಹಾಕ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಂದು ತಿಳಿ ಸಾರು ಒಂದೇನೋ ಸೀದಾ ಅನ್ನೋನ ಹಾಕ್ಬಿಟ್ರು. ಗುಣವಲ್ಲಾಭೇನು ಗುಣವುಳ್ಳದ್ದಾಗಿರುವ ಅಂದ್ರೆ ಷಡ್ರಸೋಪೇತವಾದ ಆಹಾರ ಸಿಕ್ಕಿದ್ರೆ ಅದು ಭಗವದೀಚ್ಛೆ ಇರ್ಬೇಕು. ಇಲ್ಲ ವಿಪರ್ಯ, ಇವತ್ತಿಲ್ಲ ಭಗವಂತ ನಿಂಗೇನು ಜೀರೋ, ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಸಪ್ಪೆ, ಇಷ್ಟ ಕೊಟ್ಟಿದ್ದಾನೆ, ಅದು ಇರಬೇಕು. ಅದು ಮನಸ್ಸನ್ನು ತುಂಬಾ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಮನಸ್ಸಲ್ಲಿ ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಕಮ್ಮಿ ಸಿಕ್ಕಿದಾಗ, ಹೊಟ್ಟೆ ತುಂಬದೇ ಇದ್ದಾಗ ಕುರಿ ಅಂತ ಯಾವ ಚುರುಕ್ ಅಂತ ಇರುತ್ತೆ. ಹಸಿ ಹೋಗ್ಬಿಟ್ರೆ ಕುಡಿಬೇಕು, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ಏನು ಬೇಕು ಹೇಳಿದ್ರೆ ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಂಗೆ ಈ ಬೆಳೆದಿ ಹೊಟ್ಟೆ ಇದೆಯಲ್ಲ ಎಲ್ಲವೂ ಬೀಳುತ್ತೆ, ಬಹಳ ಕಷ್ಟ. ಗುಣವದ್ದ ಲಾಭವಿಲ್ಲದೆ ಹೋದ್ರು ಯಾವಾಗ ಸಂತುಷ್ಟನಾಗಿರುವಂತಹ ಒಂದು ಅಭ್ಯಾಸ ಮಾಡ್ಕೋಬೇಕು. ಇದು ಅಭ್ಯಾಸದಿಂದ ಬರೋದು. ಇದು ಬರೀ ಗ್ರಂಥ ಓದಿ ಬರಲ್ಲ, ಅಥವಾ ಬರೀ ಯಾರದ್ದು ಕಥೆ ಕೇಳಿ ಬರಲ್ಲ. ಯಾರು ಸನ್ಯಾಸಿಗಳು ಹೀಗಿದ್ರು ಹಾಗಿದ್ದು ಕಥೆ ಕೇಳಿ ಬರೋಲ್ಲ, ಗ್ರಂಥ ಓದಿ ಬರಲ್ಲ. ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಜೀವನಕ್ಕೆ ನಾವು ಅಳವಡಿಸ್ಕೋಬೇಕು. ನಾವು ಅನಿವಾರ್ಯವಾಗಿ ಕಷ್ಟ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟು ಪರೀಕ್ಷೆ ಮಾಡ್ಕೋಬೇಕು, ಇವಾಗ ನಾನು ಹೇಗಿದ್ದೀನಿ ಅಂತ. ಯೋಗಿ ಸಮಾಹಿತ ಚಿತ್ತ, ಯಾವಾಗ ಸಮಾಧಾನಗೊಂಡ ಮನಸ್ಸು, ಯಾವಾಗ ಏರ್ಪೇರ್ ಇರಬಾರ್ದು. ಅಲ್ಲಿ ಏನಾಗುತ್ತೆ ಗೊತ್ತಾ, ಮನುಷ್ಯನಿಗೆ 3 ಸ್ವಭಾವ ಇದೆಯಲ್ಲ, ಒಂದು ಹೋಲಿಕೆ, ಇನ್ನೊಂದು ಸ್ಪರ್ಧೆ, ಇನ್ನೊಂದು ಅನುಕರಣೆ. ಇದು 3 ಇರಬಾರ್ದು. 3 ಇಲ್ಲದೆ ಹೋದ್ರೆ ಸಮಾಧಾನ ಇರುತ್ತೆ. ಅವರೆಲ್ಲ ಹೇಗಿದ್ದಾರೆ, ನಾನು ಹೇಗಿದ್ದೀನಲ್ಲ ಅಂತ ಹೋಲಿಕೆ ಕೊಡೋದು. ಆಮೇಲೆ ನಾನು ಇನ್ನೂ ಮುಂದಕ್ಕೆ ಹೋಗ್ತೀನಿ, ಅವರಿಂದ ಮುಂದೆ ಹೋಗಿ ಸ್ಪರ್ಧೆ ಮಾಡೋದು. ಆಮೇಲೆ ಅವನು ಬ್ರಿಟಿಷನ್ ಅನುಕರಣೆ ಮಾಡ್ತೀನಿ, ಹೆಂಗಸನ ಅನುಕರಣೆ ಮಾಡ್ತೀನಿ, ಲೌಕಿಕನ ಅನುಕರಣೆ ಮಾಡೋದು. ಅನುಕರಣೆ, ಆ ಅನುಕರಣೆ ಮನೋಭಾವ, ಸ್ಪರ್ಧಾ ಮನೋಭಾವ, ಮತ್ತೆ ಕಂಪ್ಯಾರಿಸನ್, ಆ 3 ಭಾವ ಬಿಟ್ಬಿಟ್ರೆ ಮನುಷ್ಯ ಸರಳ ಆಗ್ತಾನೆ. ಅನುಕರಣೆ ಅಂದ್ರೆ ಅನುಕರಣೆ ಫಾಲೋ ಮಾಡೋದು, ಇನ್ನೊಬ್ಬರು ಫಾಲೋ. ಅವರೆಲ್ಲ ಮ್ಯಾಚಿಂಗ್ ಬಟ್ಟೆ ಉಟ್ಕೊಳ್ತಾರೆ, ಹಣೆ ಬಟ್ಟು ಮ್ಯಾಚಿಂಗು, ಕಿವಿಗೂ ಮ್ಯಾಚಿಂಗು, ಬ್ಲೌಸು ಮ್ಯಾಚಿಂಗು, ಸೀರೆ ಇನ್ನೊಂದು ಇದು ಬೆಂಗಾಲು ಬಳೆಗಳೆಲ್ಲ ಮ್ಯಾಚಿಂಗು. ಇದೆಲ್ಲ ಅನುಕರಣೆ. ಅವ್ರು ಹಂಗೆ ನಾನು ಹಾಗೆ ಇರಬೇಕು ಅಂತ ಅನುಕರಣೆ ಸ್ವಭಾವ ಇರಬಾರ್ದು. ಆಮೇಲೆ ಹೋಲಿಕೆ, ಅವ್ರಿಗೆ ನಾನು ಅವ್ರಿಗೆ ಈಕ್ವಲು, ನಾನು ಅವ್ರಿಗೆ ಈಕ್ವಲ್ ತಾನೇ ಅನ್ಕೊಂಡ್ಬಿಡ್ತಾನೆ. ಇದೆಲ್ಲ ಇರಬಾರ್ದು. ಈ 3 ಸ್ವಭಾವ ಬಿಟ್ರೆ ಪಕ್ಕಾ ಸಾಧಕನಾಗ್ತಾನೆ. ಕಷ್ಟ ಮನುಷ್ಯನಿಗೆ ಬರು. ಆ ಒಳಗೆ ರಾಜಸ ಗುಣ ಇದೆಯಲ್ಲ, ಅದು ಎಬ್ಸತ್ತೆ. ಮಾಡಿ ದುಡಿ ಚೆನ್ನಾಗಿ ಬಡಿ, ಬುದ್ಧಿ ಚೆನ್ನಾಗಿ ಸಮಾಹಿತ ಚಿತ್ತ, ಸಮಾಧಾನಗೊಂಡ ಮನಸ್ಕನಾದ ಯಾವಾಗ ಚಿಂತಾರಹಿತ ನಮಸ್ಕಾರ. ಯಥಾತ್ಮ ಸಂಯತ ಸ್ವಭಾವ. ಯಥಾತ್ಮ ಸಂಯತ ಸ್ವಭಾವ. ಆತ್ಮನ ಅಂತಃಕರಣವನ್ನು ಸಂಯತ ಹತೋಟಿಯಲ್ಲಿಡುವ ಸ್ವಭಾವ. ಯಾವಾಗಲೂ
ಒಂದು ಸಮಾಧಾನಗೊಂಡ ಆತ್ಮನಲ್ಲಿ ಇರೋ ಪ್ರಯತ್ನ, ಇನ್ನು ಬಾಕಿವಾಗಿರೋ ಇದರಲ್ಲಿ ಯಾವಾಗ ಏರುಪೇರಾದ್ರೂ ಅದಕ್ಕೆ ಸಿಕ್ಕಾಕೊಳ್ಳದೆ ಇರೋದು. ಬೈಯೋರು ಇರ್ತಾರೆ, ಹೊಳೆಯೋರು ಇರ್ತಾರೆ, ಅವಮಾನ ಮಾಡ್ತಾರೆ, ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಎಲ್ಲ ಕಡೆಯೂ ಸ್ವಭಾವ ಇರೋದು. ಅಂದ್ರೆ ಸಂಗೀತ ಅಂದ್ರೆ ಬಿಗಿ ಹಿಡಿದದ್ದಾದ ಅಂತಃಕರಣವನ್ನು ಬಿಗಿ ಹಿಡಿದುಕೊಂಡ ಸ್ವಭಾವದವನಾಗಿರೋದು ಯಥಾತ್ಮ. ದೃಢ ನಿಶ್ಚಯ ಸ್ಥಿರ ನಿಶ್ಚಯ ಅಧ್ಯವಸಾಯ ಯಸ್ಯ ಆತ್ಮತತ್ವ ವಿಷಯೇ ಸಹ ದೃಢ ನಿಶ್ಚಯ. ಸ್ಥಿರ ನಿಶ್ಚಯ ಅಧ್ಯವಸಾಯ ಯಸ್ಯ ಆತ್ಮತತ್ವ ವಿಷಯೇ ಸಹ ದೃಢ ನಿಶ್ಚಯ. ದೃಢವಾದ ನಿಶ್ಚಯ ಉಳ್ಳವನು ಅಂತ ಮೂಲಕ್ಕೆ. ದೃಢವಾದ ಸ್ಥಿರವಾದ ಅಂದ್ರೆ ಹೌದು ಉಪನಿಷತ್ ಹೇಳ ಏನೇ ಅನುಭವ ಇದೆ, ಯುಕ್ತಿಯು ಅದಕ್ಕೆ ತಕ್ಕಾಗಿ ಹೊಂದ್ಕೊಂಡಿದೆ, ಗುರುವಾಕ್ಯವೂ ಅದಕ್ಕೆ ಹೊಂದ್ಕೊಳ್ತಾ ಇದೆ ಅಂತ ಹೇಳಿ ಮೂರನ್ನು ಹೊಂದಿಸ್ಕೊಂಡು ನಿಶ್ಚಯ ಮಾಡಿಕೊಂಡ ಅಧ್ಯಾವಸಾಯ ನಿಶ್ಚಯ. ಈ ಆತ್ಮತತ್ವ ವಿಷಯದಲ್ಲಿ ಇದೆ ಮಿಥಮ್ಮಂತ ಮಾಡಿಕೊಂಡ ಒಂದು ನಿಶ್ಚಯ ಉಳ್ಳವನಾಗಿರೋ ಯಾವನೋ ಅವನು ದೃಢ ನಿಶ್ಚಯ. ಏನಾಗ್ಬಿಡುತ್ತೆ ಅಂದ್ರೆ ಈ ಸಾಧಕನಿಗೆ ಸ್ವಲ್ಪ ದಿವಸ ಮಾಡ್ತಾನಲ್ಲ, ಆಮೇಲೆ ಡೌಟ್ ಶುರು ಆಗ್ಬಿಡುತ್ತೆ. ಓ ಯಾಕೋ ಇದು ಆಗೋಲ್ಲ ಅಂತ ಕಾಣುತ್ತೆ, ಸುಮ್ಮನೆ ಹೇಳ್ತಾ ಇದ್ದಾರೆ, ಇದು ಆಗೋದಲ್ಲ ಅಂತ ಅನ್ನಿಸ್ಬಿಟ್ಟು ಬಿಟ್ಬಿಡ್ತಾನೆ. ಪ್ರೋಸೆಸ್ ತುಂಬಾ ದಿವಸ ಆಗ್ಬೇಕಾದದು ಪ್ರೊಸೀಜರ್. 1-2 ವರ್ಷ ಕಾಲ ಆಗಲ್ಲ ಇದು. ಆಗ ಭಗವತ ಕಾಲೇನಾತ್ಮನ ವಿಂದತಿ ಕಾಲ ಮಹಾತಾದಿ ಬಹೂನಾಂ ಜನ್ಮನಾಮಂತೆ. ಹಾಗಾಗಿ ಬಹಳ ದಿವಸದ ಸಾಧನೆಯಿಂದ ದೊರಕುವಂತಹ ಫಲವಾದ್ರಿಂದ ಮನುಷ್ಯರಿಗೆ ಮಧ್ಯದಲ್ಲಿ ಭಗ್ನಾಶ ಆಗ್ಬಿಡ್ತಾನೆ. ಇದು ಆಗೋಲ್ಲ, ಸುಮ್ಮನೆ ನಾನು ನನ್ನ ಪಾಡಿಗೆ ಆರಾಮಾಗಿದ್ದೆ ಮನೇಲಿ, ಅದನ್ನೇ ಕಂಟಿನ್ಯೂ ಮಾಡಿ ಚೆನ್ನಾಗಿರ್ತಿತ್ತು, ಏನೋ ಸಿಗತ್ತೆ ಆಗ್ಬಿಡತ್ತೆ ಅಂದ್ಕೊಂಡು ಬಂದೆ, ಏನು ಒಂದು ಇಂಚು ಮುಂದಕ್ಕೆ ಹೋಗಿಲ್ಲ, ನಾನು ಅಲ್ಲೇ ಇದ್ದೀನಿ, ಸುಮ್ಮನೆ ದಂಡ ಆಯಿತು, ವ್ಯರ್ಥವಾಯಿತು. ನಾನು ಎಲ್ಲರಂತೆ ಮಂಜುನಾಥ್ ಅವರಿಗೆ ಕಾರ್ಯದಲ್ಲಿ ಸ್ವಾಮಿ ಶಿಷ್ಯ ಇದಾಗಿರಲ್ಲ, 6 ವರ್ಷ ಪ್ರಸ್ಥಾಂತ ಭಾಷೆ ಸ್ವಾಮಿ ಪಾಠ ಹೇಳಿದ್ದಾರೆ, ವಿಷ್ಣು ಸಿದ್ಧಿ, ಅದ್ದಿ ಸಿದ್ಧಿ, ಬ್ರಹ್ಮಸಿದ್ಧಿ ಪಾಠ ಹೇಳಿದ್ದಾರೆ, ವ್ಯಾಖ್ಯಾನ ಪ್ರಸಾದ ಪಾಠ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಅವನಿಗೆ ನಂಗೆ ಮೋಸ ಮಾಡಿಬಿಟ್ರು, ನನಗೆ ನಮ್ಮ ತಂದೆ ತಾಯಿ ಸ್ವಾಮಿಗಳು ಅಂತ. ಈ ಮಾರ್ಗ ಏನು ಪ್ರಯೋಜನ ಇಲ್ಲ, ಇದು ನನಗೆ ಆಗೋಲ್ಲ, ಸುಮ್ಮನೆ ನಾನು ಎಲ್ಲರಂತೆ ಒಳ್ಳೆ ಇಂಜಿನಿಯರೋ ಡಾಕ್ಟ್ರೋ CA ಓದ್ಕೊಂಡಿದ್ದು, ಭಾಳ ಬುದ್ಧಿವಂತ, ಒಳ್ಳೆ ಕೆಲಸಕ್ಕೆ ಸೇರ್ಕೊಳ್ತಿದ್ದೆ, ಕೈ ತುಂಬ ದುಡ್ಡು ತಗೊಂಡ್ಬರ್ತಿದ್ದೆ, ಒಳ್ಳೆ ಮನೆ ಕಟ್ಕೊಳ್ತಿದ್ದೆ, ಕಾರ್ ಇಟ್ಕೊಳ್ತಿದ್ದೆ, ಒಳ್ಳೆ ಮದುವೆ ಆಗ್ತಿದ್ದೆ. ಏನೀಗ ಯಾತಕ್ಕಿದೆ ಪುಣ್ಯ ಇಲ್ಲ ಪುರುಷಾರ್ಥ ಇಲ್ಲ ಅಂತ ಅನ್ಸ್ಬಿಡ್ತು ಅವನಿಗೆ. ಸುಮ್ಮನೆ ಕಲ್ಪನೆ ಅನ್ಕೊಂಡ್ಬಿಟ್ಟ. ಇದು ವೇದಾಂತವಲ್ಲ, ಬರೀ ಕಲ್ಪನೆ. ನಮ್ಮ ಸ್ವಾಮಿಗಳು ಅಂತ ಉಪದೇಶ ಮಾಡಿದಾಗ್ಲೂ ಅವನಿಗೆ ಬರಲಿಲ್ಲ ಅಂತಂದ್ರೆ ಇನ್ನು ಕಿಮನ್ನಿ ಅಂತೀನಿ ನಾನು. ಎಂಥ ಆ ದೇವತೆಗಳ ವಿಘ್ನ ಎಷ್ಟು ಪ್ರಬಲವಾಗಿರ್ಬೇಡ ಅವರಿಗೆ. ದೇವತೆಗಳು ವಿಘ್ನ ಮಾಡ್ತಾರೆ, ಅಡ್ಡಿ ಮಾಡ್ತಾರೆ ಅಂತಾರಲ್ಲ, ಈ ಅವರಿಗೆ ಈ ಸಾಧಕ ಮಾರ್ಗದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತಾ ಇರೋರಿಗೆ ಎಲ್ಲಿ ನಮ್ಮನ್ನು ದಾಟ್ ಹೋಗ್ಬಿಡ್ತಾನೋ ಮೀರೋಗ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ಮಧ್ಯೆ ಭೋಗ ಕೊಡೋದು, ಸುಖ ಕೊಡೋದು, ಬೇರೆ ಬೇರೆ ಇದೆಲ್ಲ ವಿಷಾಂತಿ ಕೊಟ್ಟಲ್ಲ ಆ ರೀತಿ ಕೊಡೋದು, ಇಲ್ಲ ರೋಗ ರುಜಿನ ಕೊಟ್ಟು ತೊಂದರೆ ಮಾಡೋದು, ಹೆಂಗೋ ತೊಂದರೆ ಕೊಡ್ತಾರೆ ಅಂದ್ಬಿಡುತ್ತೆ ಅಡ್ಡಿಗಳು. ಭಕ್ತಿ ಮಾರ್ಗ ವಾಸಿ, ಭಕ್ತಿ ಮಾರ್ಗಕ್ಕೆ ಹೋಗೋಣ, ಜಪ ತಪ ಮಾಡೋಣ, ಏಕಾಂತಕ್ಕೆ ಜಪ ಮಾಡ್ಕೊಂಡಿರೋಣ ಅನ್ಸುತ್ತೆ. ಆಮೇಲೆ ಯೋಗ ಮಾರ್ಗಕ್ಕೆ ಹೋಗ್ಬಿಡೋದು. ಪವಾಡಕ್ಕೆ ಸಿಕ್ಕಾಕೊಳ್ಳೋದು ಬೇರೆ, ಅದು ಇನ್ನೊಂದು ಭಾರಿ ಹೊರಗಡೆ ಕೇಳಿ ಅದು ಕನ್ಫ್ಯೂಸಿಂಗು ಇದೆ. ಎಷ್ಟೊಂದೆಲ್ಲ ಹೇಳ್ತಾರಲ್ಲ ಗುರುಗಳೇ, ನಮ್ದ್ರಲ್ಲೇ ಒಂದಂತ ಇಲ್ಲ, ಎಷ್ಟೊಂದು ಇದು 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 ಅಂತ ಎಷ್ಟೊಂದು ಒಪಿನಿಯನ್ಸ್ ಇದೆ, ಮಾರ್ಗ ತೋರಿಸ್ತಾರೆ, ಇದು ಅದು ನಮ್ದೇ ಕರೆಕ್ಟು ಅನ್ಕೊಂಡು ಅದಕ್ಕೆ ಕನ್ಫ್ಯೂಸಿಂಗ್ ಜನಕ್ಕೂ. ಅಲ್ಲಮ್ಮ, ಯಾವತ್ತೂ ಉಪನಿಷತ್ತಿನ ಪ್ರಮಾಣ ಇಟ್ಕೋಬೇಕು ಮೊದಲು ನಾವು. ಎರಡನೇದಾಗಿ ಉಪನಿಷತ್ತಿಗೆ ಬಲಮಟ್ಟಿಗೆ ಎಲ್ಲರೂ ಒಪ್ಕೊಂಡಿರುವಂತಹ ವ್ಯಾಖ್ಯಾನ ಶಂಕರಾಚಾರ್ಯದು. ಈ ಶಂಕರಾಚಾರ್ಯ ಮೇಲೆ 100 ಕಾಮೆಂಟ್ರಿ ಇರಲಿ ಅದಿರಲಿ, ಶಂಕರಾಚಾರ್ಯರು ನಮ್ಗೆ ಉಪನಿಷತ್ತು ಕರೆಕ್ಟ್ ಅರ್ಥ ಇದ್ದಾಳೆ ಅಂತ ಬಹಳಷ್ಟು ಜನ ಸಂತರು ಒಪ್ಕೊಂಡಿದ್ದಾರೆ. ಅದನ್ನು ನಾವು ಮಾಡ್ಕೊಂಡು ಅದರಲ್ಲಿ ಯುಕ್ತಿ ಅನುಭವಕ್ಕೆ ಯಾವ್ದು ಹೊಂದ್ಕೊಳತ್ತೆ ನೋಡ್ಕೊಂಡು ಹೋಗ್ಬೇಕು. ನಿಜ, ಪ್ರತಿಯೊಬ್ಬರು ಅವರವ್ರ ಮುಗ್ನೇರಕ್ಕೆ ವ್ಯಾಖ್ಯಾನ ಮಾಡುವಾಗ ಅದ ಸರಿ ಅನ್ಸುತ್ತೆ ನೇತೃತ್ವದ ಕಾಲಕ್ಕೆ. ಅದೊಂದು ಪುಣ್ಯಮ್ಮ. ಒಳ್ಳೆ ಮಾರ್ಗ ಸಿಗೋದು, ಸರಿಯಾದ ಗುರುಗಳು, ಸರಿಯಾದ ಭಕ್ತಿ ಮಾರ್ಗ, ಸರಿಯಾದಂತಹ ಸಾಧನ ಮಾರ್ಗ, ಇದೆಲ್ಲ ದೊರಕೋದು ಒಂದು ಪುಣ್ಯ ಅಂತ ಹೇಳ್ಬೇಕು. ಇದೆಲ್ಲ ಸುಮ್ಮನೆ ಸಿಗಲ್ಲ ಅದು. ಏನೇ ಅವನು 16 ವರ್ಷ ಆದ ಕೂಡಲೇನೆ ಅವನಿಗೆ ಒಂಥರ ಯಾಕೋ ಏನು ನನಗೆ ಪ್ರಗತಿಯೇ ಕಾಣ್ತಾ ಇಲ್ಲ, ಬೇರೆ ಅಭಿವೃದ್ಧಿ ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ,
ಏನು ಈ ಪ್ರಯೋಜನ ಇಲ್ವನೋ ಅಂತ ಅನುಮಾನ ಶುರು ಆಗ್ಬಿಡುತ್ತೆ. ಅದಿನ್ನೂ ಡೇಂಜರ್ ಅದು. ಸನ್ಯಾಸ ಮಾಡಿ ಮದುವೆ ಆಗೋದು, ಆಮೇಲೆ ಈ ವೇದಾಂತ ಮಾರ್ಗ ಯೋಗ ಮಾರ್ಗಕ್ಕೆ ಹೋಗ್ಬಿಡೋದು, ಪವಾಡ ಮಾರ್ಗಕ್ಕೆ ಹೋಗೋದು, ಎಂತೆಂತ ಹೇಳ್ಬಿಟ್ಟು. ಪವಾಡ ಮಾರ್ಗ ಅಂದ್ರೆ ಏನ್ ಹೇಳಿ? ಸಿದ್ಧಿಗಿದ್ದಿ ಪಡ್ಕೊಳ್ತೀನಿ, ಯಾರಿಗೆ ಏನೋ ಒಂದು ಭಸ್ಮ ತರಿಸ್ತೀನಿ, ಹಿಂದೆ ಜಾಲ ಮಾಡಿ ಏನೇನೋ ಇದು ಮಾಡ್ತೀನಿ, ಅದೇನು ಆರೋಗ್ಯ ಕೊಡಿಸ್ತೀನಿ, ಮಕ್ಕಳು ಇನ್ನೊಂದು ಅದಕ್ಕೆ ದುಡ್ಡಿದೆ ದುಡ್ಡು, ಇದನ್ನ ನಾನು ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ತರಹ ಒಂದು ಉಪಾಸನಾ ಮಾರ್ಗ ಅದೋದು ಅಡ್ಡ ಮಾರ್ಗಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಅದು ಹಠ ಇಟ್ಕೋಬಾರ್ದು ಅನ್ಸುತ್ತೆ ಅಲ್ವಾ ಗುರುಗಳೇ? ಅದೇ ಇದನ್ನ ಪಡ್ಕೊಳ್ಳೇಬೇಕು ಅಂತ ಹಠ ಇಟ್ಕೊಂಡ್ಬಿಟ್ರೆ ಅವಾಗ್ಲೇ ಒಂಥರ ಅದೆಲ್ಲ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ. ಹಠ ಇಟ್ಕೊಂಡ್ರೆ ದೇವ್ರು ಕೊಡ್ಲಿ ಅನ್ನೋ ಹಂಗೆ ಮಾಡ್ಕೊಂಡು ಹೋದ್ರೆ ನಮ್ ಡ್ಯೂಟಿ ಅನ್ನೋಂಗೆ ಅವಾಗ ಅಷ್ಟ ಫ್ರಸ್ಟ್ರೇಷನ್ ಸೆಟ್ ಇನ್ ಆಗಲ್ಲ. ಅದು ಇದಾಗಲ್ಲ, ಅದರಲ್ಲಿ ಓಜಸ್ ಇರಲ್ಲ. ಯಾವತ್ತಾದ್ರೂ ಆಗ್ಲೇ ಆಗ್ಲಿ ನೋಡ್ರಿ, ಅದು ಬೇಗ ಆಗ್ಬೇಕು, ಅದು ಹಠ ಇದ್ದೇನೆ, ಅದು ತೀವ್ರವಾಗಿ ಮಾಡಕ್ಕಾಗಲ್ಲ. ಈಗ ತೀವ್ರವಾಗಿ ಮಾಡಕ್ಕಾಗಲ್ಲ ಹಠ ಇಲ್ಲದೆ ಹೋದ್ರೆ. ಆದ್ರೆ ಏನು ಕೇಳಿಸ್ಲಿಲ್ಲ, ಅವ್ರೇನೋ ಅಂತ ಇದಾರೆ ಅನ್ಸುತ್ತೆ. ಅರ್ಥ ಆಗುತ್ತೆ ಅವ್ರಿಗೆ. ಹಿಂದೆ ಭಗವಂತ ಪಟ್ಟಿ ಮಾಡಿದ್ನಲ್ಲ ಸಾಧಕಂಗೆ ಏನೇನ್ ಇರ್ಬಾರ್ದು ಅಂತ. ಈ ದೀರ್ಘಸೂತ್ರಿ ಅಂದ್ರೆ ಆಗ್ಲಿ ಯಾವಾಗ್ಲೂ ಆಗ್ಲಿ ನಾ ಮಾಡ್ತಾ ಇರ್ತೀನಿ, ದಿನ 1 hour 2 hours ಎಫರ್ಟ್ ಹಾಕ್ತೀನಿ, ಕೊಟ್ರೆ ಕೊಡ್ಲಿ ಇಲ್ದೇ ಇದ್ರೆ ಇಲ್ಲ, ಈ ರೀತಿ ಪ್ರವೃತ್ತಿ ಇದ್ರೆ ಆಗಲ್ಲ. ಆತರ ಗುರುಗಳು ಹೇಳ್ತಾರಲ್ಲ, ಇವಾಗ ಹಾವು ರೂಮ್ ಒಳಗ್ ಬಂದ್ಬಿಟ್ರೆ ಇರ್ಲಿ 1-2 hours ಮಲ್ಕೊಂಡ್ಬಿಟ್ಟು ಆಮೇಲೆ ಓಡಿಸ್ತೀನಿ ಅಂತ ಯಾರು ಹೇಳಲ್ವಲ್ಲ. ಸೊ ಇದಿರ್ಬೇಕು ನಿಮ್ಗೆ, ಅಷ್ಟು ತಹತಹತೆ ಇರ್ಬೇಕು. ಅಷ್ಟು ಅದು ಪ್ರಾಬ್ಲಮ್ ಅಂತ ಹೇಳ್ತಾರದ್ ನಾನು. ಈಗ ಎಷ್ಟೊಂದ್ ಸನ್ಯಾಸಿಗಳು ನೀವು ಉತ್ತರ ಕಾಶಿಯಲ್ಲಿ ಈಗ ನೋಡ್ತೀರಾ, ಹುಚ್ಚುಚ್ರಂಗ್ ಇರ್ತಾರೆ. ಅದೆಲ್ಲ ಮಾಡಿ ಮಾಡಿ ಅವ್ರಿಗೆ ಒಂಥರ ಫ್ರಸ್ಟ್ರೇಷನ್ ಬಂದ್ಬಿಡುತ್ತೆ ಅನ್ಸುತ್ತೆ ನನಗೆ. ಕಷ್ಟ. ಇವಾಗ ತೀವ್ರತೆ ಇಲ್ಲದೆ ಹೋದ್ರೆ ಜಾಸ್ತಿ ಜೋರಾಗಿ ಸಾಧನೆ ಮಾಡಕ್ಕಾಗಲ್ಲ. ಜಾಸ್ತಿ ಜೋರಾಗಿ ಸಾಧನೆ ಮಾಡ್ತಾ ಇದಕ್ಕೆ ಸಿಗದೆ ಹೋದ್ರೆ ಡಿಸಪಾಯಿಂಟ್ ಆಗೋ ಚಾನ್ಸ್ ಇದೆ. ಡಿಸಪಾಯಿಂಟ್ ಆಗ್ಬಿಡುತ್ತೆ. ಡಿಸಪಾಯಿಂಟು ಆಗ್ಬಾರ್ದು, ತೀವ್ರತೆಯೂ ಇರಬೇಕು. ಆಮೇಲೆ ಕಾನ್ಸ್ಟೆಂಟ್ ಆಗಿ ಮಾಡ್ತಿರ್ಬೇಕು, ನಿರಂತರ ಮಾಡ್ಬೇಕು. 1-2 ದಿವಸ ಮಾಡಿಬಿಡೋದಲ್ಲ, ಪಟ್ಟಿಗೆ ಕೂತ್ಕೋಬೇಕು, ಅಳ್ಬೇಕು. ಭಗವಂತನ ಕೂತು ದಿನಾ ಅಳ್ಬೇಕು. ಹತ್ತು ಭಗವಂತ ಕಣ್ಣೀರು ಸ್ನಾನ ಮಾಡಿಸ್ಬಿಡ್ಬೇಕು ಭಗವಂತನಿಗೆ. ಅವನು ಅಲ್ವಾ ಆಗಲ್ಲ, ಇವನು ಬಿಡಲ್ಲ ಅಂತ ಹೇಳಿ ಭಗವಂತನ ಬೇಸತ್ತು ತಗೊಳ್ಳೋ ಮಾರಾಯ ಆತ್ಮಜ್ಞಾನ ತಗೊಂಡ್ಬಿಡೋ ಅಂತ ಹೇಳಿ ಅವನೇ ಬೇಸತ್ತು ಕೊಟ್ಬಿಡು. ಹಂಗಾಗು ಎಷ್ಟು ಮಾಡ್ತಾರೆ ಅವರು. ಅದು ಬಿಡದೆ ಮಾಡ್ತಾರೆ. ಅದು ಅಷ್ಟೆಲ್ಲ ಅವರು ಮಾಡುವಾಗ ಎಷ್ಟೋ ದಿವಸ ಊಟನೇ ಮಾಡಿರಲ್ಲ, ಹಂಗೆ ಇಟ್ಟಿದ್ದು ಬಾಕ್ಸಲ್ಲಿ ಇರುತ್ತೆ, ವಿದ್ಯೆನೇ ಮಾಡಲ್ಲ. ಹೆಂಗೆ ಅನಿರ್ವೇದ ಮತ್ತೆ ಸತತ ಪ್ರಯತ್ನ ಬಹಳ ಮುಖ್ಯವಾದಂತಹ 2 ಸಾಧನ. ಬೇಸರ ಬಿಲ್ದೇ ಇರೋದು, ನಿರಂತರ ಪ್ರಯತ್ನ. ಇದಿದ್ದು ಬಿಟ್ರೆ ತುದಿ ಮುಟ್ತಾನೆ. ಬೇಸರ ಪಟ್ಕೊಳ್ದೆ ಮಾಡ್ತಾ ಇರ್ಬೇಕು. ಒಂದೇನಪ್ಪ ಅಂದ್ರೆ ಭಗವಂತನ ನಂಬ್ಕೊಂಡಿದ್ದೀನಿ ಅನ್ನುವಂಥ ಪ್ರೇಮವನ್ನು ಇಟ್ಕೊಂಡು ಭಗವಂತನನ್ನೇ ನಾನು ಗುರಿ, ನನ್ನ ಜೀವನಕ್ಕೆ ಅವನೇ ಧ್ಯೇಯ ಅಂತ ಇಟ್ಕೊಂಡು ಹೋಗ್ತಾ ಇದ್ರೆ ಭಗವಂತ ಹೇಗೋ ಅವನಿಗೆ ಸಹಾಯ ಮಾಡ್ತಾನೆ. ಮಹಾತ್ಮರನ್ನು ಕೊಟ್ಟು ಎಲ್ಲೋ ಹೇಳ್ಕೊಂಡು ಹೋಗಿ ಹೇಗೋ ಮಾಡಿ ನಾನು ಇದು ಮಾಡ್ತೇನೆ. ಭಗವತ್ ಪ್ರೇಮ ಅಷ್ಟು ಚೆನ್ನಾಗಿ ತುಂಬ್ಕೋಬೇಕು. ಆಳವಾಗಿ ಭಗವಂತನ ಪ್ರೇಮ ಊರ್ಬೇಕು. ಭಗವಂತನ ಪ್ರೇಮ ಆಳವಾಗಿ ಊರಿ ಸಾಧನೆ ಮಾಡ್ತಾ ಇದ್ರೆ ಬರಬೇಗ ಮೇಲೆ ಬಂದ್ಬಿಡ್ತಾರೆ. ಭಗವಂತನ ಪ್ರೇಮ ಅಂತೀರಾ, ಬೆಳಗ್ಗೆ ನಾವು ಆತ್ಮ ಪ್ರೇಮ ಅಂತ ಅನ್ಬೋದಾ? ಅಲ್ಲ, 2 ತರಹ. ನಾನು ಹೇಳೋದು ಸಗುಣ ಸಾಕಾರ ಭಗವತ್ ಪ್ರೇಮ. ಅದು ಆ ಬೆಳಗ್ಗೆ ಹೇಳಿದಂಥದ್ದು ಅದು ನಿಧಿಧ್ಯಾಸನ ಮಾಡುವ ಆತ್ಮ ಪ್ರೇಮ. ಅದು ಇನ್ನು ಮೇಲ್ಮಟ್ಟ, ಅದು ಕಷ್ಟ ದಕ್ಕೋದದು. ಆ ಪ್ರೇಮ ದಕ್ಕಿದ್ರೆ ಅದು ಮುಂದಕ್ಕೆ ಹೋದ ಅಂತ ಅರ್ಥ. ನಾನು ಹೇಳೋದು ಸಗುಣ. ರಾಮನನ್ನೇ ಇಟ್ಕೊಳ್ಳಿ, ಶಿವನನ್ನೇ ಇಟ್ಕೊಳ್ಳಿ, ಅಥವಾ ನಾರಾಯಣನೇ ಇಟ್ಕೊಳ್ಳಿ, ಬಲವಾಗಿ ಇಟ್ಕೊಳ್ಳಿ. ಇದು ಲೋ ಲೆವೆಲ್ಲು. ಬೆಳಗ್ಗೆ ಹೇಳಿದ್ದು ಹೈ ಲೆವೆಲ್. ಆತ್ಮ ಪ್ರೇಮ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ತುಂಬಾ ಮೇಲ್ಮಟ್ಟದ ಸಾಧಕರಿಗೆ ಆಗತ್ತೆ. ಸಾಮಾನ್ಯರಿಗೆ ಆತ್ಮ ಪ್ರೇಮ ಅಂತ ಅವ್ರಿಗೆ ಅರ್ಥವೇ ಆಗೋಲ್ಲ. ಆತ್ಮ ಪ್ರೇಮ ಮಾಡೋದು ಹೇಗೆ? ಆತ್ಮ ಪ್ರೇಮ ಮಾಡೋದು ಬರಲ್ವ? ನಾನು ಪ್ರೀತಿಸೋದು ಏನು? ನಾನು ಪ್ರೀತಿ ನಂಗೆ ಇಷ್ಟ ಜಪ ಮಾಡೋದ ಅಂತ. ಅಷ್ಟು ಕಷ್ಟ ಅಂತ ಯಾಕೆ ಅನ್ನೋದು ನೀವು ಬೆಳಗ್ಗೆ ಮಾತಾಡಿದಾಗ ನೀವು ನಿಧಿಧ್ಯಾಸನ ಲಾಜಿಕಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಮೈಂಡ್ ಅಲ್ಲಿ ಇದು ಮಾಡ್ಕೊಂಡ್ ಹೇಳಿದ್ರಲ್ಲ. ಹೌದು. ಅದೇನ್ ಇಷ್ಟೊಂದು ಕ್ಲಾಸಸ್ ಅಟೆಂಡ್ ಮಾಡಿದವ್ರಿಗೆ ದಟ್ ಶುಡ್ ನಾಟ್ ಬಿ ಡಿಫಿಕಲ್ಟ್ ಅಂತ. ಐ ಮೀನ್ ಎರಡೂ ಕಷ್ಟ ನಿಜ ಅಂದ್ರೆ ಅಲ್ಲ,
ಅದೇ ಗ್ರಿಪ್ ಇಲ್ವಲ್ಲ, ಇಲ್ಲಿ ಗ್ರಿಪ್ ಇರುತ್ತೆ, ಅಲ್ಲಿ ಗ್ರಿಪ್ ಇಲ್ಲ ಏನು, ಹಾಗಾಗಿ ಕಷ್ಟ ಆಗತ್ತೆ ಅದು. ಇಲ್ಲಿ ಒಂದು ಆಲಂಬನೆ ಇದೆ, ರಾಮ ಒಂದು ಆಲಂಬನೆ, ಶಿವ ಕೃಷ್ಣ ದೇವಿ ಆಲಂಬನೆ ಇದೆ, ಆಕೆಗೆ ಹೇಳೋದು ಮಕ್ಕಳು ಮಾಡೋದು ಒಂದು ಇದು ಕಲ್ಪನೆ ಇರ್ಬೋದು, ಇದು ಇದೆ. ಅಲ್ಲಿ ಒಂದು ಇದಿಲ್ಲ, ತಾನೇ ತನ್ನ ಅಂತರ್ಮುಖತೆ ಬೆಳೆಸ್ಕೊಂಡು ಅನಾತ್ಮ ಪ್ರತ್ಯಯ ಬಿಟ್ಕೊಂಡು ಕೇವಲ ತಾನಾಗಿ ಉಳಿಯೋದ್ರ ಮೂಲಕ ಶಾಸ್ತ್ರ ಯುಕ್ತಿಗಳನ್ನು ಹೊಂದಿಸ್ಕೊಂಡು ತನ್ನ ಮುಷ್ಟಿ ಮಕ್ಕಳು ಬಹಳ ಮೇಲ್ಮಟ್ಟದ ವಿವೇಕ ಇರಬೇಕು ಅದಕ್ಕೆ. ದೃಢ ನಿಶ್ಚಯ ಹೊರಟಂತಹ ಅಧ್ಯಾತ್ಮ ಮಾರ್ಗದಲ್ಲಿ ಬಲವಾಗಿ ಊರಿದ ನಿಶ್ಚಯ ಆತ್ಮತತ್ವ ವಿಷಯದಲ್ಲಿ ಇದಮಿತ್ತಂ, ಹೌದು ಉಪನಿಷತ್ ಹೇಳ ಹಾಗೇನೆಯೇ ಆತ್ಮತತ್ವ ಇರೋದು, ಅದು ನನ್ನ ಸ್ವರೂಪವಾಗಿದೆ, ನಾನು ಅದನ್ನು ಕಂಡ್ಕೊಳ್ತೀನಿ, ಎಷ್ಟೇ ಕಷ್ಟ ಆದ್ರೂ ಅದು ಬಿಡಲ್ಲ ಅಂತ ಹೇಳಿ ಆ ಮಾರ್ಗದಲ್ಲಿ ಬಲವಾಗಿ ಕೂರೋದಿದೆಯಲ್ಲ ಅದು ದೃಢ ನಿಶ್ಚಯ. ಇದ್ರ ಜೊತೆಗೆ ಮೈಯರ್ಪಿತ ಮನೋಬುದ್ಧಿ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ, ಅಧ್ಯವಸಾಯ ಲಕ್ಷಣ ಬುದ್ಧಿ, ಅಧ್ಯವಸಾಯ ಲಕ್ಷಣಾ ಬುದ್ಧಿ, ಮಯ್ಯೇವ ಅರ್ಪಿತೆ ಸ್ಥಾಪಿತೆ, ತೇ ಮಯ್ಯೇವ ಅರ್ಪಿತೆ ಸ್ಥಾಪಿತೆ, ಯಸ್ಯ ಸನ್ಯಾಸಿನಃ, ಯಸ್ಯ ಸನ್ಯಾಸಿನಃ, ಮಯ್ಯರ್ಪಿತ ಮನೋಬುದ್ಧಿ, ಸಹ ಮಯ್ಯರ್ಪಿತ ಮನೋಬುದ್ಧಿ. ಬೆಳಗ್ಗೆ ಹೇಳಿದಂತಹ ಭಕ್ತಿ ಇದು ಮೈಯರ್ಪಿತ ಮನೋಬುದ್ಧಿ ಅನ್ನೋದು. ಇಲ್ಲಿ ಸಗುಣ ಸಾಕಾರ ಹೇಳ್ತಾ ಇಲ್ಲ ಅವರು, ನನ್ನಲ್ಲಿಯೇ ಅರ್ಪಣೆ ಮಾಡಿದ್ದಾನೆ, ಸಂಕಲ್ಪ ವಿಕಲ್ಪ ಮಾಡುವ ಮನಸ್ಸನ್ನು ಬಿಟ್ಟು ಒಳಗಿರುವ ಆತ್ಮಚಿಂತನೆ ಮಾಡೋದಲ್ಲಿ ಅಭ್ಯಾಸ ಮಾಡಬೇಕು. ಹಾಗೆ ನಿಶ್ಚಯ ಏನೇನೋ ಹೊರಗಡೆ ನಿಶ್ಚಯ ಮಾಡುವ ಬುದ್ಧಿಯನ್ನು ಹೊರಗಡೆ ಬಿಟ್ಟು ಆತ್ಮಸ್ವರೂಪದ ನಿಶ್ಚಯ ಕಡೆಗೆ ತಿರುಗಿಸ್ಕೊಳ್ಳೋದು, ಆತ್ಮನಲ್ಲಿ ಬುದ್ಧಿಯನ್ನು ಅರ್ಪಣೆ ಮಾಡೋದು. ಹೊರಗಿನ ಸಂಕಲ್ಪ ವಿಕಲ್ಪ ಬಿಟ್ಟು ಆತ್ಮಚಿಂತನೆ ಮಾಡೋದು, ಮನಸ್ಸನ್ನು ಆತ್ಮನ ಇಡೋದು. ಹಾಗೆ ನಿಶ್ಚಯ ಮಾಡುವಾಗಲೂ ಬುದ್ಧಿಯಲ್ಲಿ ಬಾಹ್ಯ ವಿಷಯ ನಿಶ್ಚಯ ಮಾಡೋದನ್ನು ಬಿಟ್ಟು ಆತ್ಮಸ್ವರೂಪ ನಿಶ್ಚಯ ಮಾಡುವಂತಹ ಪ್ರಯತ್ನ ಪಟ್ಕೊಳ್ಳೋದು, ಆತ್ಮನಲ್ಲಿ ಇಡುವಂತಹ ಬುದ್ಧಿ ಅದು ಮೈಯರ್ಪಿತ ಮನ, ಮೈಯರ್ಪಿತ ಬುದ್ಧಿ. ಯಾವಾಗಲೂ ಹೀಗೆ ಸಂಕಲ್ಪ ವಿಕಲ್ಪ ಮನಸ್ಸನ್ನು ನಿಶ್ಚಯಾತ್ಮಕವಾದ ಬುದ್ಧಿಯನ್ನು ಆ ಎರಡನ್ನೂ ನನ್ನಲ್ಲಿಯೇ ಅಂದ್ರೆ ತೀರ ಒಳಗಿರುವ ಪ್ರತ್ಯೇಗಾತ್ಮನಲ್ಲಿಯೇ ಒಪ್ಪಿಸಿದ್ದಾದ ಮನೋಬುದ್ಧಿ ಉಳ್ಳವನು ಯಾವನೋ, ಯಾವ ಸನ್ಯಾಸಿಯೋ ಆ ಸಾಧಕನು ಮೈಯರ್ಪಿತ ಮನೋಬುದ್ಧಿಯೋ ಅಂತ. ಇದು ಇನ್ನೊಂದು ಹೇಳೋದಾದ್ರೆ ವಿಶ್ವರೂಪನಲ್ಲಿ ಮೈಯರ್ಪಿತ ಮನೋಬುದ್ಧಿ ಇಟ್ಕೊಳ್ಳೋದು ಉಂಟು. ವಿಶ್ವರೂಪನಾದ ನಾರಾಯಣನಲ್ಲಿಯೇ ಮನಸ್ಸನ್ನು ಒಪ್ಪಿಸಿ ಅದರಲ್ಲಿಯೇ ಬುದ್ಧಿಯನ್ನು ಇಟ್ಕೊಂಡು ಅವನನ್ನು ಶರಣಾಗತನಾಗಿ ನೀನೇ ನನಗೆ ನಡೆಸು, ನೀನೇ ನನಗೆ ತಿಳಿಸು, ನಾನು ನಿನ್ನ ಕಾಲು ಬಿದ್ದೀನಿ, ನೀನನ್ನು ತಿಳಿಸ್ಕೊಳ್ಬೇಕು ಪರಮಾರ್ಥವನ್ನ ಅಂತ ಹೇಳಿ ಶರಣಾಗತಿ ಆಗ್ಬಿಟ್ಟು ಇದು ದ್ವೈತವನ್ನೇ ಇಟ್ಕೊಂಡು ದ್ವೈತವನ್ನು ಒಪ್ಕೊಂಡು ಭಕ್ತಿ ಮಾಡ್ಕೊಂಡು ಹೋಗೋದು ಇದು ಉಂಟು. ಇದು ತಪ್ಪಲ್ಲ, ಇದು ನಮ್ಮಂಥವ್ರಿಗೆ ಇದು ಸುಲಭ, ಅದು ಬಹಳ ಕಷ್ಟ. ನಿರ್ಗುಣ ಧ್ಯಾನ ಮಾಡೋದಿದೆಯಲ್ಲ, ನಿರ್ಗುಣ ಧ್ಯಾನ ದಕ್ಕೋಲ್ಲ ಎಲ್ಲರಿಗೂ. ಯಹ ಈದೃಶಃ ಮದ್ಭಕ್ತಃ ಸಮೇ ಪ್ರಿಯಃ, ಯಹ ಈದೃಶಃ ಮದ್ಭಕ್ತಃ ಸಹ ಮೇ ಪ್ರಿಯಃ. ಈ ಮನಸ್ಸನ್ನು ಬುದ್ಧಿಯನ್ನು ಪೂರ್ಣ ಆತ್ಮನಲ್ಲಿಯೇ ಒಪ್ಪಿಸಿ ಆತ್ಮಸ್ವರೂಪದ ಚಿಂತನೆಯಲ್ಲಿಯೇ ಇರೋನು ಮೈಯಪ್ಪಿದವನು ಬುದ್ಧಿ. ಈ ರೀತಿ ಇರ್ತಕ್ಕಂತಹ ಭಕ್ತ ಇದಲ್ಲ, ಅವನು ನನಗೆ ಪ್ರಿಯ, ನನಗೆ ಇಷ್ಟ. ಅಲ್ಲಿ ನನಗೇನು ಯಾರೋ ಆತ್ಮನೇ ಅವನು, ಆತ್ಮನಿಗೆ ಆತ್ಮ ಇಷ್ಟ ಅಂತ ಹೇಳ್ದಂಗೆ ಆಯ್ತು. ನನಗೆ ಅವನು ಅಂದ್ರೆ ಶಬ್ದ ನನಗೆ ಅವನು ಇದೆಯೇ ಹೊರತು ಅವನು ಸಾಧಕನು ಭಗವತ್ ಸ್ವರೂಪದಲ್ಲಿ ಮುಳುಗಿದ್ದಾನೆ, ನನಗೇನು ಭಗವಂತನೂ ಆತ್ಮನ ಕೂತ್ಕೊಂಡಿದ್ದಾನೆ. ಆತ್ಮನಾದ ಭಗವಂತನು ಆತ್ಮನ ಮುಳುಗಿದ ಸಾಧಕನು ಆತ್ಮನಿಗೆ ಪ್ರಿಯ ಅಂತ ಹೇಳಿದಂಗೆ ಆಯ್ತು. ನನಗೆ ಅವನು ಪ್ರಿಯ ಅನ್ನೋ ಶಬ್ದದ ಒಂದು ವಾಕ್ಯದಲ್ಲಿ ಆಡಂಬರವೇ ಹೊರತು ಅಲ್ಲಿ ದ್ವೈತ ಇಲ್ಲ. ಯಾಕೆಂದ್ರೆ ಜ್ಞಾನಿ ಆತ್ಮ ಇವ ಮೇ ಮತ ನನ್ನ ಆತ್ಮವೇ ಆಗ್ಬಿಡ್ತಾನೆ ಅವನು. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಇತಿ ಸಪ್ತಮೇ ಅಧ್ಯಾಯೇ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಇತಿ ಸಪ್ತಮೇ ಅಧ್ಯಾಯೇ. ಸೂಚಿತಂ ತದಿಹ ಪ್ರಪಂಚ್ಯತೆ, ಸೂಚಿತಂ ತದಿಹ ಪ್ರಪಂಚ್ಯತೆ. ಜ್ಞಾನಿಗಳಿಗೆ ನಾನು ಅತ್ಯಂತ ಪ್ರಿಯನು, ನನಗೂ ಜ್ಞಾನಿಗಳೇ ಅತ್ಯಂತ ಪ್ರಿಯರು ಅಂತ ಏನು 7ನೇ ಅಧ್ಯಾಯದಲ್ಲಿ ಸೂಚನೆ ಮಾಡಿದ ಭಗವಂತ ಅದನ್ನೇ ಇಲ್ಲಿ ವಿವರಣೆ ಮಾಡ್ತಿದ್ದಾನೆ ಹೊರತು ಇಲ್ಲಿ ಸಗುಣ ಸಾಕಾರ ಉಪಾಸನೆ ಅಲ್ಲ, ಭಕ್ತಿ ಅಲ್ಲ. ನಿರ್ಗುಣ ನಿರಾಕಾರದ ನಿಧಿಧ್ಯಾಸನ ರೂಪವಾದಂತಹ ಭಕ್ತಿ ಇದು. ಇದು ಬಹಳ ಮೇಲ್ಮಟ್ಟದ ಭಕ್ತಿ. ಇದು ಅಕ್ಷೋಪಾಸಕರ ಭಕ್ತಿ ಇದೆಯಲ್ಲ, ಅಲ್ಲ ಆತ್ಮ ಪ್ರೇಮ ಕೊಟ್ಟಂತಹ ಪ್ರೇಮ. ಈ ವಿಶ್ವೋಪಾಸಕರು ತ್ವಂಕಾರ ಮಮಕಾರ ಕೊಟ್ಟ ಪ್ರೇಮ. ನೀನು ಅನ್ನೋ ಪ್ರೇಮ, ನನ್ನವನು ಅನ್ನೋ ಪ್ರೇಮ. ನಾನು ಅನ್ನೋ ಪ್ರೇಮ ಅಲ್ಲ, ನನ್ನವನು ಅಥವಾ ನೀನು. ವಿಶ್ವರೂಪದ ನಾರಾಯಣನೇ ನೀನು ಅಂತ ಪ್ರೇಮ. ನೀನು ಪ್ರೇಮ ಮಾಡೋದು ಇನ್ನೂ ದೂರ, ನನ್ನವನು ಸ್ವಲ್ಪ ಹತ್ರ. ನಾನೇನು ಪ್ರೇಮಿಸೋದು ಇನ್ನೂ ಮೇಲ್ಮಟ್ಟ. ನಾನೇನು ಪ್ರೇಮಿಸೋರು ಅಕ್ಷೋಪಾಸಕರು, ನನ್ನವನು ಪ್ರೇಮಿಸೋರು, ನೀನು ಪ್ರೇಮಿಸೋರು ದ್ವೈತ ಭಕ್ತಿಗಳು. ದ್ವೈತ ಭಕ್ತಿಗಳೆಲ್ಲ ನನ್ನವನು ನೀನು ಅಂತ ಪ್ರೇಮಿಸ್ತಾರೆ. ಅಲ್ಲೂ ನೀನು ಅಂತ ಇನ್ನೂ ದೂರ, ನನ್ನವನು ಸ್ವಲ್ಪ ಹತ್ರ.
ಭಗವಂತನ 3 ತರಹ 4 ತರಹ ಅವನು ಪ್ರೀತಿಸ್ತಾರೆ, ನೀನು ಪ್ರೀತಿಸ್ತಾರೆ, ನನ್ನವನು ಪ್ರೀತಿಸ್ತಾರೆ, ನಾನೂ ಪ್ರೀತಿಸ್ತಾರೆ. 4 ತರ ಭಕ್ತರು. ಅವನು ಎಲ್ಲೋ ವೈಕುಂಠ ಕೈಲಾಸದಲ್ಲಿದ್ದಾನೆ ಅವನು ಅಂತ, ನೀನು ಅಂತೇಳಿ ಯಾವುದೋ ಪುರಾಣ ವಾಕ್ಯಗಳನ್ನ ಇಟ್ಕೊಂಡು ಭಗವಂತ ನೀನು ಅಂತೇಳಿ ಕಲ್ಪನೆ ಮಾಡ್ಕೊಂಡು ತೊಂಕಾರ ಮಾಡ್ಕೊಂಡು ಮಾಡೋದು. ನನ್ನವನು ಅಂತೇಳಿ ತನಗೂ ಅವನಿಗೂ ಸ್ವಸ್ವಾಮಿ ಭಾವ ಸಂಬಂಧ ಅಥವಾ ನನ್ನ ಗುರು ಶಿಷ್ಯ ಸಂಬಂಧ ಹೇಗೋ ಒಂದು ಸಂಬಂಧ ಕಲ್ಪಿಸ್ಕೊತಾನೆ ಅವನಿಗೂ. ಇನ್ನು ತಾನು ದೇಹೇಂದ್ರಿಯಮನ ಬುದ್ಧಿಗಳ ಬಿಟ್ಕೊಂಡು ಕೇವಲ ಚೈತನ್ಯ ಸ್ವರೂಪವಾದ ಪರಮಾತ್ಮ ಆತ್ಮನು ಅಂತ ಕಂಡುಕೊಳ್ಳೋದು ಮೇಲ್ಮಟ್ಟದ ಪ್ರೇಮ. ಅದು ಅಹಂಗ್ರೋ ಅಂತ ಹೇಳಿದ್ರು. ಅಹಂಗ್ರಹದ ಭಾವನೆ ಬೇರೆ, ಇದು ಅಹಂಗ್ರಹ ಭಾವನೆ ಅಲ್ಲ, ಅಹಂಗ್ರಹ ಚಿಂತನೆ. ನಾನಾಗಿದ್ದೀನಿ ಅಂತ ಅನುಸಂಧಾನ ಮಾಡೋದು, ಭಾವನೆ ಚಿಂತನೆ ಅವೆಲ್ಲ ಒಂದೇ ಅಲ್ವಾ ಗುರುಗಳೇ? ನನ್ಗೇನ್ ಭಾವನೆಯಲ್ಲಿ ಉಪಾಸನೆ ಪ್ರಧಾನದಲ್ಲಿ ಅವನಿಗೆ ಅನುಭವ ಪ್ರಧಾನ ಇಲ್ಲ, ಈ ಚಿಂತನೆಯಲ್ಲಿ ಕಂಡುಕೊಳ್ಳೋ ಪ್ರಧಾನ ಇದೆ. ಇದರಲ್ಲಿ ಇಂಟ್ಯೂಷನ್ ಅನುಭವ ಅಂತ ಆಗುತ್ತೆ, ಅನುಭವ ಆಗುತ್ತೆ, ಇದು ಅನುಭವದಲ್ಲಿ ಪರಿಹಾರ ಆಗುತ್ತೆ. ಈ ಭಾವನೆಯಲ್ಲಿ ಅನುಭವದ ಮುಖ್ಯ ಇಲ್ಲ, ಅನುಭವದ ಪ್ರಾಮುಖ್ಯತೆ ಇಲ್ಲ. ಇದು ನಿಧಿಧ್ಯಾಸನ, ಅದು ಈ ನಿಧಿಧ್ಯಾಸ ನಾನು ಚಿಂತನೆ ಮಾಡ್ತಾ ಮಾಡ್ತಾ ತಾನಾಗ್ಬಿಡ್ತಾನೆ, ಆಗ್ಬಿಡ್ತಾನೆ. ಘಟಾಕಾಶ ಮಹಾಕಾಶ ಆಗುವ ಹಾಗೇನೆ ಜೀವತ್ವ ಬಿಟ್ಕೊಂಡು ಪರಮಾತ್ಮನೇ ಆಗ್ಬಿಡ್ತಾನೆ. ಆಗಿದವನೇ, ಆಗಿಲ್ಲ ಅನ್ಕೊಂಡು ತತ್ವಳಿಕೆಯಿಂದ ಬೇರೆ ಆದಂತೆ ತೋರ್ತಾ ಇದ್ನಲ್ಲ, ಈ ತತ್ವಳಿಕೆ ಬಿಟ್ಕೊಂಡು ತಾನೇ ಪರಮಾತ್ಮನೂ ನಿಶ್ಚಯ ಮಾಡ್ಕೊತಾನೆ. ಈಗ ನಿಧಿಧ್ಯಾಸನದಲ್ಲಿ ವಿಶ್ವರೂಪ ಎಲ್ಲ ಬರಲ್ಲ, ಬರಕ್ ಚಾನ್ಸ್ ಇಲ್ಲ, ಸಾಧ್ಯವೇ ಇಲ್ಲ. ನಿಧಿಧ್ಯಾಸನ ಅನ್ನೋದು ಒಂದು ರಕ್ತ ಪರೀಕ್ಷಕ ರಕ್ತಮಣಿಯನ್ನು ಗೊತ್ತು ಮಾಡ್ಕೊಳ್ಳುವ ಹಾಗೆ ಸಾಧಕ ಮುಮುಕ್ಷು ಆತ್ಮನ್ನು ಕಂಡುಕೊಳ್ಳುವ ಪ್ರಯತ್ನ ಅದು. ಈಗ ನೀವ್ ಹೇಳಿದ್ದು ನೀನು ಅವನು ನೀನು ನನ್ನವನು ಅನ್ನೋದು ಇದು ದ್ವೈತ ಭಕ್ತಿ ಉಪಾಸನ. ವೈಕುಂಠದಲ್ಲಿ ನಾರಾಯಣ ಇದ್ದಾನೆ, ಕೈಲಾಸದಲ್ಲಿ ಶಿವ ಇದ್ದಾನೆ ಅನ್ನೋದು ಒಂದು. ಅಥವಾ ಪರಮಶಿವ ನೀನೇ ಕಪ್ಪ ಜಗತ್ ಕಾರಣ, ನೀನ್ ನನ್ನನ್ನ ಕಾಪಾಡು, ನೀನ್ ನನ್ನ ತಂದೆ, ನೀನು ಅಂತ ಹೇಳಿ ಮಾಡೋದು ಅದೊಂದು ಪ್ರಕಾರ. ನೀನ್ ನನ್ನವನು ಕಣಪ್ಪ, ನನಗೆ ಸೇರಿದವನು, ನಾನು ನಿನ್ನ ಶಿಷ್ಯ ಅಥವಾ ನಿನ್ನ ಭಕ್ತ, ನಾನು ನಿನ್ನ ಅಂಶ, ನೀ ನನಗೆ ಎಲ್ಲ ರೀತಿಯಿಂದ ಮಾಡ್ಕೊಂಡು ನಾನು ನನ್ನವನಾಗಿದೆಯಾ ಅಂಥೇಳಿ ಸ್ವಸ್ವಾಮಿ ಭಾವ, ಗುರು ಶಿಷ್ಯ ಸಂಬಂಧ, ಏನೋ ಒಂದು ಸಂಬಂಧ ಮಾಡ್ಕೊಂಡು ಮಾಡೋದು. ಅರ್ಜುನ ಸ್ನೇಹ ಸಂಬಂಧ ಇಟ್ಕೊಂಡ, ಗೋಪಿಕೆಯರು ಪತಿ ಸಂಬಂಧ ಇಟ್ಕೊಂಡಿದ್ರು, ಯಶೋದೆ ಪುತ್ರ ಭಾವ ಇಟ್ಕೊಂಡಿದ್ರು, ನಂದಗೋಪರು ನಮ್ಮವರು, ಯಾದವರೆಲ್ಲ ನಮ್ಮವರು ಕೃಷ್ಣ ಅಂತ ಅಂದ್ಕೊಂಡಿದ್ರು. ಒಬ್ಬೊಬ್ರು ಅಂತಾರ. ಅರ್ಜುನ ಇದು ಆಂಜನೇಯ ನಾನು ದಾಸೋಹಂ ಕೌಶಲೇಂದ್ರಸ್ಯ ಅಂದ, ನಾನು ಪರಮಾತ್ಮ ದಾಸ ಅಂತ ತಗೊಂಡ. ಯಾವಾಗ ತಗೋಬಹುದು, ದಾಸಭಾವ ತಗೋಬಹುದು, ಸಖ್ಯ ಭಾವ ತಗೋಬಹುದು, ಪತಿಭಾವ ಅಥವಾ ಗುರುಭಾವ ಅಥವಾ ಬಂಧುಭಾವ ಅಥವಾ ಸ್ವಾಮಿ ಭಾವ ಹೇಗೆ ತಗೋಬಹುದು. ಅದು ದಿನ ಚೇಂಜ್ ಮಾಡಬಾರ್ದು, ಒಂದು ತಗೊಂಡ್ರೆ ಒಂದನ್ನೇ ಇಟ್ಕೊಂಡು ಹೋಗ್ಬೇಕು. ನಿಮ್ಗೆ ಯಾವ್ದು ಇಷ್ಟ? ಇಷ್ಟು ಭಾವದಲ್ಲೇ ಗುರು ಇಷ್ಟನಾ ಅಥವಾ ಪತಿ ಇಷ್ಟನಾ ಅಥವಾ ಪಿತಾ ಇಷ್ಟನಾ ಅಥವಾ ಸಖ ಗೆಳೆಯ ಇಷ್ಟನಾ ಅಥವಾ ದಾಸನಾಗ್ತೀನಿ ಇಷ್ಟನಾ? ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಭಗವಂತ ಪಿತಾ ಅಂದ್ರಲ್ಲ, ಪಿತಾ ಅವನು ನಮ್ ತಂದೆ ಆಗ್ಬೇಕು, ಅವನು ನಮ್ ತಂದೆ ಆಗ್ಬೇಕು ನಿಮ್ಗೆ. ನಾನು ಅವಳ ಮಗಳು, ನಾವು ನನ್ನ ತಂದೆ ನನ್ನ ಕಾಪಾಡಬೇಕು ಅಂತ ತಗೋಬಹುದು, ಏನ್ ತಪ್ಪಿಲ್ಲ. ಅದು ನಿರಂತರ ಪ್ರೇಮ ಇಟ್ಕೊಂಡು ನೀ ನನ್ನ ಎತ್ತಬೇಕು ಅಂತ ತಿಳ್ಕೊತಾ ಇರೋದು. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯಃ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯಃ. ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯಃ. ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಯಸ್ಮಾತ್ ನ ಉದ್ವಿಜತೆ ಲೋಕಃ ಲೋಕಾತ್ ನ ಉದ್ವಿಜತೆ ಚ ಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತಃ ಯಃ ಸಹ ಚ ಮೇ ಪ್ರಿಯಃ. ಯಸ್ಮಾತ್ ಯಾವಾತನ ನಿಮಿತ್ತದಿಂದ, ಯಾವ ಮುಮುಕ್ಷುವಿನ ನಿಮಿತ್ತದಿಂದ ಜನರು ತಳಮಳಗೊಳ್ಳೋದಿಲ್ಲ ಅಂತ. ಅಯ್ಯೋ ಬಂದ್ಬಿಟ್ಟ ಜನರಿಗೆ ಹೆದರಿಕೆ ಆಗೋದು, ಹಾಗಾಗ್ಬಾರ್ದು. ನಮ್ಮಿಂದ ಯಾರಿಗೂ ಉದ್ವೇಗ, ಭಯ, ತಳಮಳ ಮತ್ತು ಕಸಿಬಿಸಿ ಆಗೋದು, ಬೇಜಾರಾಗೋದೆಲ್ಲ ಆಗ್ಬಾರ್ದು. ಹಾಗೆ ನಮಗೂ ಯಾರಿಂದಲೂ ಆಗ್ಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಅವ್ರು ಮಾಡ್ಕೊಳ್ತಾರೆ ಅಂತ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ನಾನು ಬಂದಿದ್ದಕ್ಕೆ ಅವ್ರು ಬೇಜಾರಾಗುತ್ತೆ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಮಗೆ ಆ ಇಂಟೆನ್ಷನ್ ಇರಬಾರ್ದು. ನನ್ನಿಂದ ಅವರಿಗೆ ಭಯವಾಗಬೇಕು, ತಳಮಳ ಆಗಬೇಕು, ಅವ್ರಿಗೆ ಉದ್ವೇಗ ಆಗಬೇಕು, ನಾನು ಬಂದ್ಕೊಳ್ಳಿ ಅವ್ರು ನಿಂತ್ಕೋಬೇಕು ಅಂತ ಕಸಿಬಿಸಿ ಆಗಬೇಕು ಅನ್ನೋ ಆ ಮನೋಭಾವ ನಮಗಿರಬಾರ್ದು.
ಇವರು ತುಕಾಮಾಯಿಗಳು ಬಂದ್ಬಿಟ್ಟು ಓಡ್ ಹೋಗ್ತಿದ್ದಂತೆ. ಆ ಹುಡುಗರಲ್ಲ ಮಹಾರಾಷ್ಟ್ರದಲ್ಲೇ ಹುಚ್ಚ ಬಂದ ಅನ್ಕೊಳ್ತಿದ್ದಂತೆ ಅವ್ರನ್ನ. ಅವ್ರೊಂದ್ಸಲ ವಿಲಕ್ಷಣವಾಗಿದ್ರು ಅವರು ತುಕಾಮಾಯಿಗಳು. ಬ್ರಹ್ಮಚಿನಿ ಮಹಾರಾಜ ಗುರುಗಳು ಒಂದ್ಸಲ ವಿಲಕ್ಷಣವಾಗಿದ್ದು. ಏನೋ ಒಂದ್ಸಲ ಇದು ಅವ್ರಿಗೆ ಭಯ ಆಗ್ತಿತ್ತು ಹುಡುಗರಿಗೆ. ತುಂಬಾ ಗಡ್ಡ ಇದೆಲ್ಲ ಬಿಟ್ಟಿದ್ರು, ಎತ್ತರವಾಗಿದ್ರು, ಸ್ವಲ್ಪ ಕಪ್ಪಾಗಿ ಇದ್ರು. ಆ ಹುಡುಗರಿಗೆ ಅವ್ರ ಕಡೆ ಓಡ್ತಿದ್ರು. ಪಾಪ ಅವರು ಓಡ್ಬೇಡ್ರೋ, ಏನ್ ಭಯ ಇಲ್ಲ ಕಂಡ್ರೋ, ಬರ್ರು ಅಂತ ಹೇಳಿ ಮಿಠಾಯಿ ಕೊಡ್ತಿದ್ರಂತೆ. ಕರೆದು ಮಕ್ಕಳಿಗೆ. ಆಮೇಲೆ ಕೆಲವು ಹುಡುಗರಿಗೆ ತುಂಬಾ ಇದಾದ್ರು, ಪ್ರಿಯರಾದ್ರು. ಕೆಲವು ಹುಡುಗರಿಗೆ ಭಯ, ಮಕ್ಕಳಿಗೆ ಗೊತ್ತಿರಲ್ವಲ್ಲ. ಆಮೇಲೆ ನಮಗೆ ಅವರಿಗೆ ಒಂದ್ಸ ಉದ್ವೇಗಗೊಳಿಸುವ ಭಯಗೊಳಿಸುವ ಮನೋಭಾವ ನಮಗಿರಬಾರ್ದು ಹೊರತು ಅವ್ರು ಮಾಡ್ಕೊಳ್ಳೋಕೆ ನಾವೇನು ಮಾಡೋಕ್ಕಾಗಲ್ಲ. ನಮಗಂತೂ ಆಗ್ಬಾರ್ದು, ಯಾರಿಂದೂ ಆಗ್ಬಾರ್ದು. ಎಂತ ಕಳ್ಳನೇ ಬರಲಿ, ದುಷ್ಟನೇ ಬರಲಿ, ಎಂಥದ್ದು ಬರಲಿ, ಏನಕ್ಕೂ ನಾವು ಉದ್ಯೋಗಗೊಳ್ಬಾರ್ದು. ನಮ್ಮ ಮನಸ್ಸನ್ನು ಯಾವಾಗಲೂ ಒಂದು ಶಾಂತತೆಯಿಂದ ಕದಡ್ಕೋಬಾರ್ದು, ಬದಲಾಯಿಸ್ಕೋಬಾರ್ದು, ಸಮಾಧಾನ ಬೇಕು. ಆಮೇಲೆ ಹರ್ಷ, ಅಮರ್ಷ, ಭಯ, ಉದ್ವೇಗ ಇದೆಲ್ಲದೂ ಬಿಟ್ಕೊಂಡವರಾಗಿರ್ಬೇಕು. ಮುಕ್ತ ಅಂದ್ರೆ ಇದು ಯಾವುದೇ ಸಂತೋಷ ಬಂದು ಉಬ್ಬಿಡೋದು, ಆ ದುಃಖ ಆಗಿ ಬಂದೆ ಅಮರ್ಷ, ಅಸಹನೆ, ಬಂದ್ಬಿಟ್ಟ ಅಂತ ಕಸಿಬಿಸಿ ಮಕ್ಕಳು ಮಾಡೋದು. ಆಮೇಲೆ ಭಯ, ಏನೋ ಒಂದು ಹಾವು ಬಂದೆ ಭಯ, ಒಂದು ಜಿರ್ಲೆ ಬಂದೆ ಭಯ, ಒಂದು ಹಲ್ಲಿ ಬಂದೆ ಓಡ್ತಾರೆ. ಒಂದು ಹಲ್ಲಿಗೆ ಎಷ್ಟಿರುತ್ತೆ, ಜಿರ್ಲೆ ಹಲ್ಲಿಗೆ ಒಂದು ಫರ್ಲಾಂಗ್ ಓಡ್ತಾರೆ. ಒಂದು ಜಿರ್ಲೆ ಬಂದೆ ಸಾಕು, ಒಂದು ಹಲ್ಲಿ ಬಂದೆ ಸಾಕು, ಆಗಲ್ಲ ಪಾಪ ಅದ್ರ ಪಾಡಿಗೆ ಬರುತ್ತೆ ಹೋಗುತ್ತೆ. ಅದು ಹಲ್ಲಿ ಹಾವಾದ್ರೂ ಕಚ್ಚತ್ತನೋ ಅಂತ ಒಂದು ಇಮೇಜಿನ್ ಇದೆ. ಕಚ್ಚಲ್ಲ, ಹಾವು ಸುಮ್ಮನೆ ಕಚ್ಚೋದಿಲ್ಲ. ಅದು ಮನುಷ್ಯನಿಗೆ ಒಂದು ಭಯ ಇರುತ್ತೆ. ಜಿರ್ಲೆ ಕಚ್ಚಿದ್ದು ಏನೂ ಆಗೋದಿಲ್ಲ ಅದು. ಹೆಂಗಸರು ಜಿರ್ಲೆಗೆ ಹಲ್ಲಿಗೆ ಹೆದರಷ್ಟು ಯಾರು ಹೇಳಲ್ಲ ನೋಡಿ. ಎಲ್ಲ ಹೆಂಗಸರು ಅಷ್ಟೇ. ಆ ಜಿರ್ಲೆ ಬಂದ್ಬಿಟ್ರೆ ಭಾರಿ ಹೆದರ್ತಾರಪ್ಪ, ಓಡ್ತಾರೆ. ಎಲ್ಲ ಅಂತ ಜನರಲೈಸ್ ಮಾಡ್ಬಿಡ್ತೀವಿ. ನಾನ್ ನೋಡೋದು ಮತ್ತೆ ನೀವು ಕೂತ ನಿಮ್ಗೆ ಜಿರ್ಲೆ ಬಂದ್ರೆ ತೋರಿಸ್ತೀನಿ ನಿಮ್ಗೆ ಹೆಂಗ್ ಓಡ್ತೀರ ಅಂತ. ಹಲ್ಲಿ ಬಂದ್ರೆ ತಿತೀಕ್ಷಾ ಇದೆ, ಆಮೇಲೆ ಹಲ್ಲಿ ಬಂದ್ರೆ ತಿತೀಕ್ಷೆ ಇದೆಯಾ ತೋರಿಸ್ತೀನಿ ಬನ್ನಿ ಪಾಠಕ್ಕೆ. ನಮ್ಮ ಮತ್ತೂರ್ಗಡೆ ಬರ್ಬೇಕು, ತುಂಬಾ ಜಿರ್ಲೆ ಹಲ್ಲಿ ಇಲ್ಲ ಇದೆ, ಓಡ್ತೀರ. ಇವು ನಂಗೆ ನಾನಿಲ್ಲಪ್ಪ ಬರಲ್ಲ ಅಂತ ನಾವೆಲ್ಲ ಕಷ್ಟ. ಇನ್ನು ಕಳ್ಕಾಕರು ಬಂದ್ರೆ, ಹುಲಿ ಚಾರಿಗಳು ಬಂದ್ರೆ ಅದು ಹೆದರಿಕೆ ಆಗ್ಬಿಡುತ್ತೆ. ಇದು ಸಾಧಕನಿಗೆ ಸುಮ್ನೆ ಅವ್ರು ಹೊಡೆಯೋದಿಲ್ಲ, ಮಾಡೋದಿಲ್ಲ ಅವರು. ಅದು ಸನ್ಯಾಸಿ ಕಾಡಲ್ಲಿ ಇರ್ತಾರಲ್ಲ, ಹುಲಿ ಸಿಂಹ ಚಿರತೆ ಇರುತ್ತಲ್ಲ, ಆ ಭಯವನ್ನು ಇಟ್ಕೋಬಾರ್ದು. ಪ್ರತೀಕಾರ ಮಾಡಬಾರ್ದಂತೆ. ಹುಲಿ ಸಿಂಹ ಚಿರತೆ ಬಂದು ಸುಮ್ಮನೆ ಧ್ಯಾನ ಮಾಡ್ತಾ ಕೂತ್ಕೋಬೇಕಂತೆ. ಆ ಬಂದು ಕತ್ತನ್ನು ಹೀಗೆ ಹಿಚ್ಕಿದ್ರೆ ಬಡಕ್ ತಿಂದ್ಕೊಂಡು ಹೋಗುತ್ತೆ. ಒಂದ್ ದಿವಸ ಹೊಟ್ಟೆ ತುಂಬ ಮುಸ್ಕೊಳತ್ತೆ, ಸಾರ್ಥಕ ಆಯ್ತು ದೇಹ. ಒಂದ್ ದಿವಸ ಒಂದು ಹುಲಿ ಹೊಟ್ಟೆ ತುಂಬ್ತಾ ನೋಡೋಣ ಅಂತ ಸುಮ್ಮನೆ ಹಂಗೆ ಇದೆ ವೇಸ್ಟ್ ಆಗೋದು ಬಂದು ಹರ್ಷ, ಅಮರ್ಷ, ಭಯ, ಉದ್ವೇಗ ಇದರಿಂದ ಬಿಡುಗಡೆ ಹೊಂದಿದವನು ಯಾವನೋ ಅವನೇ ಮುಕ್ತ. ಅವನು ಪ್ರಿಯ. ಮುಕ್ತನೋ ಪ್ರಿಯನಂತೆ. ಮುಕ್ತನೋ ಅಭಿನ್ನನೋ, ಅದು ಪ್ರಿಯ ಎರಡಿಲ್ಲ. ಆದ್ರೂ ಕೂಡ ಅವನೇ ಪ್ರಿಯ ಅಂತಾನೆ. ಸಕ್ಕರೆಗೆ ಸಕ್ಕರೆ ಸಿಹಿ ತುಂಬಾ ಪ್ರಿಯ ಅಂತ. ಸಕ್ಕರೆಗೆ ಸಕ್ಕರೆ ಸಿಹಿ ಬೇರೆನ. ಹಾಗೆ ಜ್ಞಾನಿ, ಭಗವಂತನಿಗೆ ಜ್ಞಾನಿ ಬೇರೆ ಅಲ್ಲ, ಆತ್ಮನೇ. ಅದು ಇವನೇ ನನಗೆ ಪ್ರಿಯ ಅಂತಂದ. ಪ್ರಿಯ ಸ್ವರೂಪನೇ ಪ್ರಿಯನ ಅಂತಂದಾನೆ. ಭಗವಂತನೇ ಪ್ರಿಯ ಸ್ವರೂಪ, ಆನಂದ ಸ್ವರೂಪ. ಇವನು ಆನಂದ ಸ್ವರೂಪ ಪಡ್ಕೊಂಡ, ಆನಂದನೇ ಆಗ್ಬಿಟ್ಟ, ಅವನು ಪ್ರಿಯ ಅಂತ ಒಂದು ಲೋಕದೃಷ್ಟಿಯನ್ನು ಅನುವಾದ ಮಾಡ್ಕೊಂಡು ಹೇಳ್ತಾರೆ ವಾಕ್ಯ ಹೊರತು ಅಲ್ಲಿ ದ್ವೈತ ಇಲ್ಲ, ಭೇದ ಇಲ್ಲ ಅಲ್ಲಿ. ಯಸ್ಮಾತ್ ಸನ್ಯಾಸಿನಃ ನ ಉದ್ವಿಜತೆ ನೋದ್ವೇಗಂ ಗಚ್ಚತಿ ನ ಸಂತಪ್ಯತೆ ನ ಸಂಕ್ಷುಭ್ಯತಿ ಲೋಕಃ. ಯಸ್ಮಾತ್ ಸನ್ಯಾಸಿನಃ ನ ಉದ್ವಿಜತೆ ನೋದ್ವೇಗಂ ಗಚ್ಚತಿ ನ ಸಂಪತ್ಯತೆ ನ ಸಂಕ್ಷುಭ್ಯತಿ ಲೋಕಃ. ಯಸ್ಮಾತ್ ಏಕೆಂದರೆ ಅಲ್ಲ. ಯಸ್ಮಾತ್ ಸನ್ಯಾಸಿ ವಿಶೇಷಣ ಅದು. ಸನ್ಯಾಸಿಗೆ ಯಾವ ಸನ್ಯಾಸಿಯಿಂದ ಉದ್ವೇಗಗೊಳ್ಳಲ್ವೋ, ಸಂತಾಪಗೊಳ್ಳಲ್ವೋ, ಸಂಕ್ಷುಭಗೊಳ್ಳಲ್ವೋ ಅಂತ. ನಮ್ಮೂರಲ್ಲಿ ಹಿಂದೆ ಬಾಲ್ಯ ವಿವಾಹ ಆಗ್ತಿತ್ತು ಸಾಮಾನ್ಯವಾಗಿ. 13-14 ವರ್ಷಕ್ಕೆ ಬಂದು ಅದೇನೋ ಆಟನೂ ಆಡ್ತಿದ್ರು. ಆಟ ಆಡ್ತಿರ್ಬೇಕು ಜಗಳ ಆಗ್ಬಿಡ್ತು ಆ ಇಬ್ಬರಿಗೆ ಸ್ನೇಹಿತರಿಗೆ. ಸ್ನೇಹಿತರಾಯಿತು, ಒಬ್ಬನು ಜೋರ ತುಂಬ ಹೊಡೆದ್ಬಿಟ್ಟ. ತುಂಬ ವೀಕ್ ಆಗಿದ್ದ, ಚೆನ್ನಾಗಿ ಹೊಡೆದು ಓಡ್ಬಿಟ್ಟ. ಅವ್ನ ಮಾವ ಇದ್ರು, ಅವ್ರ ಮಾವ ಭಾಳ ತಪ್ಪಿಟ್ರು. ಅವ್ರಿಗೆ ಗೊತ್ತಾಯ್ತು ನಮ್ಮ ಅಳಿಯನಿಗೆ ಹೊಡೆದಿದ್ದಾನೆ ಅಂತ.
ಅವರು ಅಟ್ಟಿಸ್ಕೊಂಡು ಬಂದ್ರು. ಅವ್ರು ಓಡ್ ಹೋಗಿ ಒಳಗೆ ಈಜು ದೊಡ್ಡ ಹೊಳೆ ಇತ್ತು, ಈಜು ಹೊಸಡು ಓಡೋದು ಹೊಡಿತಾರೆ ಅಂತ. ಹೊಡಿತಿದ್ದು ಸಿಕ್ಕಿದ್ರೆ ತುಂಬಾನೇ ಹೊಡಿತಿದ್ರು. ಅವನು ತಿಂಗ್ಳುಗಟ್ಟಲೆ ಬಂದಿರ್ಲಿಲ್ಲ ಊರಿಗೆ. ಅದೇನಾಗ್ಬಿಡ್ತು, ಹೊಸಲಿ ಒಂದು ಫಂಕ್ಷನ್, ಯಾವುದೋ ಒಂದು ಫಂಕ್ಷನ್. ಆ ಫಂಕ್ಷನ್ ಅಲ್ಲಿ ಎಲ್ಲ ಕರೆದಿದ್ದಲ್ಲ, ಇವ್ರು ಬರಲ್ಲ ಅನ್ಕೊಂಡ್ಬಿಟ್ಟಿದ್ರು. ಅವರು ಆ ಚೌಕಿ ಒಳಗಿದ್ದ ಅವ್ರು ಕೇಳ್ಕೊಂಡು ಅವ್ರು ಬರ್ತಾರ ಅಂತ. ಇಲ್ಲ ಅವ್ರು ಬರಲ್ಲ ಅಂತ ಅವ್ರು ಹೇಳ್ಕೊಳ್ಸಿದ್ರು, ನಾನು ಬರಲ್ಲ ಅಂತ. ಬರಲ್ಲ ಅಂತ ಕೂಡ ಸರಿ ಇದ್ದಾನೆ, ಹೋಗಿದ್ದಾನೆ, ಆ ಹಾಲು ಕೂತಿದ್ದಾನೆ. ಆ ಅರ್ಧ ತಾಂಬೂಲ ಆಗ್ತಾ ಇದೆ, ಬಂದಪ್ಪ. ಏನ್ ನಡುಗ್ಬಿಟ್ಟ ಗೊತ್ತ ಅವನು. ಓಡ್ ಹೋಗಕ್ಕಾಗಲ್ಲ, ಇದನ್ನ ನಗ್ಬಿಟ್ಟ. ಹಿಡ್ಕೊಂಡ್ರಂತೆ ಅವನನ್ನ, ಕಂಬಕ್ಕೆ ಪಟಾನ್ ಬುದ್ದಿದ್ದಂತೆ ತಲೆನ. ಹೊಡಿತೀಯನ ನೀನು, ಹೊಡಕ್ತೀಯ ಅಂತ ಓಡ್ ಹೋಗ್ತಾ ಬಂದಂತೆ ಅವನಿಗೆ. ಅವ್ರ ತಂದೆ ಅಲ್ಲ, ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಅಷ್ಟು ಹೊಚ್ಚು, ನನ್ನ ಅಳಿಯನ್ನು ಹೊಡೆದ ಅಂತ ಹೇಳ್ಬಿಟ್ಟು ಅವನು ತಲೆ ಹಿಡ್ಕೊಂಡು ಕಂಬಕ್ಕೆ ಪಟ ಕುಟ್ಟಿದ್ರಂತೆ. ಹೊಡಿತೀಯ ಅಂತ. ತಪ್ಪಾಯ್ತಂತೆ. ಇಲ್ಲ ತಪ್ಪಾಯ್ತು ಎಷ್ಟೋ. ಅದು ಅವ್ರಿಗೆ ಕೋಪ ಇತ್ತಲ್ಲ. ಬಂದ ಅಂದ್ಕೊಳ್ಳೆ ಅಮ್ಮ ಇನ್ನು ಉಚ್ಚ ಬರೋದು ಒಂದು ಬಾಕಿ ಐತೆ ಅವನಿಗೆ. ಅಷ್ಟು ನಡುಗ್ಬಿಟ್ಟ ಅವನು. ಅದು ಮನುಷ್ಯನಿಗೆ ಆ ರಾಗದ್ವೇಷ ಜೋರಾಗಿದ್ರೆ ಬಿಡಲ್ಲ, ಅದು ಬಹಳ ಕಷ್ಟ. ಅದನ್ನ ಬಿಡಬೇಕು. ನಾವು ರಾಗದ್ವೇಷ ಬಿಟ್ರೆ ನಮಗೆ ಅವಮಾನ ಮಾಡಿರ್ತಾರ, ಪಾಠ ಕಲಿಸ್ತಾ ಇದ್ದಾರೆ ಅನ್ಕೋಬೇಕು. ನಾವು ಅವಮಾನ ಮಾಡಿದ್ರೆ, ಬೈದೆ ಅಂದ್ರೆ ನಂಗೆ ಪಾಠ ಹೇಳ್ಕೊಡ್ತಾ ಇದ್ದಾನೆ, ನನ್ನ ಮನಸ್ಸಿಗೆ ನೀನು ಹೇಗಿರ್ತೀಯ ಅಂತ ಪರೀಕ್ಷೆ ಮಾಡ್ತಿದ್ದಾನೆ. ನಾನು ಏನೋ ಕಾರಣಕ್ಕೂ ನನ್ನ ಮನಸ್ಸಿನ ಒಂದು ಸ್ಟೆಬಿಲಿಟಿ ಕಳ್ಕೊಳ್ಳೋದಿಲ್ಲ, ಸ್ಟೇಬಲ್ ಆಗಿರ್ತೀನಿ. ನಾನು ಯಾವ ಒಂದು ಮನಸ್ಸಿನ ಸಮತೋಲನ ಇದೆ ಅದನ್ನು ಕಳ್ಕೊಳ್ಳೋದಿಲ್ಲ ಅಂತೇಳಿ ಅನ್ಕೋಬೇಕು. ಹೌದು, ಬೈಯೋದು ಇದ್ದೇ ಇರ್ತಾರೆ, ಅವಮಾನ ಮಾಡೋದು ಇದ್ದೇ ಇರ್ತಾರೆ, ಅನ್ನೋರು ಇದ್ದೇ ಇರ್ತಾರೆ. ಅದನ್ನ ನಾವು ಅದು ಮಿತ್ರಮಿವ ಆಹ್ವಯತೆ ಅಂತ ಇದ್ದಾರೆ. ಆ ಅವಮಾನ ಮಾಡೋರನ್ನ, ಬೈಯೋರನ್ನ ನಾವು ಗೆಳೆಯರಂತೆ ಕರಿಬೇಕಂತೆ. ಮಾಡ್ರಪ್ಪ ಹಾಳಪ್ಪ ಅಂತ. ಯಾರು ಗೌರವ ಮರ್ಯಾದೆ ತುಂಬಾ ಪೂಜೆ ಮಾಡ್ತಾರೋ ಅವ್ರನ್ನ ಸೂರ್ಯನ ಹೆದರ್ಕೋಬೇಕು, ಓಡ್ ಹೋಗ್ಬೇಕಂತೆ. ಯಾಕೆ ಅವರು ನಮ್ಮನ್ನ ಮೇಲೆ ಏರಿಸ್ತಾರೆ, ಶೂಲಕ್ಕೆ ಏರಿಸ್ತಾರೆ ಅಂತ. ತಥಾ ಲೋಕಾತ್ ನ ಉದ್ವಿಜತೆ ಚ ಯಃ, ಲೋಕಾತ್ ನ ಉದ್ವಿಜತೆ ಚ ಯಃ. ಹಾಗೆ ಲೋಕದವರಿಂದ, ಜನರಿಂದ, ಲೋಕ ಶಬ್ದ ಕಸಲಿ ಜನನೇ, ಲೋಕಸ್ಥ ಭುವನೇ ಜನೆ, ಜನರಿಂದ ಯಾರು ಉದ್ಯೋಗಗೊಳ್ಳೋಲ್ವೋ, ಯಾವನಿಂದ ಜನರು ಉದ್ಯೋಗಗೊಳ್ಳೋದಿಲ್ವೋ, ಎರಡೂ ಆಗ್ಬೇಕು. ಮತ್ತು ಹರ್ಷಾಮರ್ಷ ಭಯೋದ್ವೇಗೈಹಿ, ಹರ್ಷಾಮರ್ಷ ಭಯೋದ್ವೇಗೈಹಿ, ಹರ್ಷಶ್ಚ ಅಮರ್ಷಶ್ಚ ಭಯಂಚ ಉದ್ವೇಗಶ್ಚ, ಹರ್ಷಶ್ಚ ಅಮರ್ಷಶ್ಚ ಭಯಂಚ ಉದ್ವೇಗಶ್ಚ, ತೈಹಿ ಹರ್ಷಾಮರ್ಷ ಭಯೋದ್ವೇಗೈಹಿ ಮುಕ್ತಃ, ತೈಹಿ ಹರ್ಷಾಮರ್ಷ ಭಯೋದ್ವೇಗೈಹಿ ಮುಕ್ತಃ. ಮೊದಲೇ ಹರ್ಷ ಅಮರ್ಷ ಭಯ ಉದ್ವೇಗ ಇವುಗಳಿಂದ ಬಿಡುಗಡೆ ಹೊಂದಿದವನೇ ಹರ್ಷಾಮರ್ಷ ಭಯೋದ್ವೇಗದ ಮುಕ್ತನು. ಹರ್ಷ ಅಂದ್ರೆ ಏನು? ಹರ್ಷ ಪ್ರಿಯಲಾಭೆ ಅಂತಃಕರಣಸ್ಯ ಉತ್ಕರ್ಷಃ, ಹರ್ಷ ಪ್ರಿಯಲಾಭೆ ಅಂತಃಕರಣಸ್ಯ ಉತ್ಕರ್ಷಃ, ರೋಮಾಂಚನ ಅಶ್ರುಪಾತಾದಿ ಲಿಂಗ, ರೋಮಾಂಚನ ಅಶ್ರುಪಾತಾದಿ ಲಿಂಗ. ಹರ್ಷ ಅಂದ್ರೆ ಏನು? ಪ್ರಿಯಲಾಭ. ಕೌಸಲ್ಯಾದೇವಿಗೆ 14 ವರ್ಷ ಆದ್ಮೇಲೆ ರಾಮ ಬಂದ್ಕೊಳ್ಳೇನಿಗೆ ಏನಾಯ್ತು ಅಂತಂದ್ರೆ ಗಳಗಳ ಕಣ್ಣೀರು ಬೆಳೆಸಿತು, ಇಲ್ಲ ರೋಮಾಂಚನ ಆಗ್ಬಿಡ್ತು. ಕಣ್ಣೇ ಕಾಣ್ತಿಲ್ಲಂತೆ, ರಾಮ ಯಾರು ಲಕ್ಷಣ ಯಾರನ್ನ ಕಾಣ್ತಿಲ್ಲಂತೆ. ಏನು ವಿಸ್ಪಷ್ಟ ಮತ್ಸಾಂಧತೆಯಾನ ದೃಷ್ಟವು ಜ್ಞಾತವು ಸುತಸ್ಪರ್ಶ ಸುಖೋಪಲಂಬ. ಆ ಮುಟ್ಟಿದಾಗ ಇದು ರಾಮನ ಮುಟ್ಟುವಿಕೆ ಅಂತ ಹೇಳಿ ಕೌಶಲ್ಯ ತಗೊಂಡಂತೆ. ಸುಮಿತ್ರೆ ಈ ಲಕ್ಷ್ಮಣ ಮುಟ್ಟುವಿಕೆ ಅಂತ. ಆ ಮಗನ ಮುಟ್ಟುವಿಕೆ ಒಂಥರಹ ಹಿತ ಕೊಡುತ್ತೆ, ಬೇರೆ ಮುಟ್ಟಿದ್ರೆ ಒಂಥರ ಆಗುತ್ತಲ್ಲ. ಆ ಮಗನ ಮುಟ್ಟುವಿಕೆಯಿಂದಾದ ಹಿತದಿಂದ ಇವನು ರಾಮ ಲಕ್ಷ್ಮಣ ಅಂತ ತಿಳ್ಕೊಂಡ. ಕಣ್ಣೀರು ತಿಳ್ಕೊಳಕ್ಕಾಗಲ್ಲ ಅವರಿಗೆ ಅಂತ ಹೇಳ್ತಾನೆ ಕವಿ. ಅಷ್ಟು ಕಣ್ಣೀರು ಬಂದ್ಬಿಡ್ತಂತೆ. ಯಾಕೆಂದ್ರೆ ಕಾಯ್ತಾ ಇದ್ರು, ಒಂದೊಂದು ದಿನಾನು ಎಣಿಸ್ತಾ ಇದ್ರು. 14 ವರ್ಷ ಬರಲ್ಲ ಅಂತ ಹೇಳಿದ್ನಲ್ಲ, ಒಂದೊಂದು ದಿನಾನು ಎಣಿಸ್ತಾ ಇದ್ದಾರೆ ರಾಮ ಬರೋದನ್ನ. ಅದು 13 ವರ್ಷ ಕಳೆದು 14ನೇ ವರ್ಷದಲ್ಲಂತೂ ಏನು ಬಂತು ಅಂತ ಇದ್ದಾರೆ. ಅದು ಬರ್ತಾನೇ ಇಲ್ಲ, ಕಳೀತಾ ದಿನ ದಬ್ಬೇಕು, ದಿನಾನ ಹೋಗೋದೇ ಇಲ್ಲ, ದಿನ ದೂಡ್ಬೇಕು, ಹೋಗೋ ಅಂತ 24 ಗಂಟೆ ಆಗ್ತಾನೆ ಇರ್ಲಿಲ್ಲ ಅವ್ರಿಗೆ. ರಾಮ ಬಂದ್ಮೇಲೆ ಅಯ್ಯೋ ಆನಂದ ಅಂದ್ರೆ ಉಕ್ಕೋಗ್ಬಿಡ್ತು. ಅದು ಆಗ್ಬಾರ್ದು ಅಂತ ಅದರಲ್ಲಿ ನಮಗೆ ಮಗ ಅಮೆರಿಕದಿಂದ ಬಂದ ಅನ್ಕೂಲೇನೆ ಅವ್ರ ಪಾಠಕ್ಕೂ ರಜಾ, ಅವ್ನ ಸ್ಪೆಷಲ್ ಊಟ, ಸ್ಪೆಷಲ್ ಇದು ಎಲ್ಲರಿಗೂ ಕರ್ಕೊಂಡು ಹೋಗಿ ಎಲ್ಲ ಆಗ್ಬಿಡುತ್ತೆ. ಬರೋಲ್ಲ ಇಲ್ಲಿಗೆ ಪಾಠಕ್ಕೆ. 2 ದಿವಸ ಏನೋ ಬೇರೆ ಕೆಲಸ ಇತ್ತು, ಏನು ಬೇರೆ ನೆಪ ಹಾಕೊಂಡ್ಬಿಟ್ಟು ಚಕ್ಕರ್ ಪಾಠಕ್ಕೆ ಹಂಗಾಗ್ಬಿಡುತ್ತೆ. ಆ ಹರ್ಷ ಬಂದಾಗ, ಪ್ರಿಯ ಲಾಭವಾದಾಗ ಅಂತಃಕರಣ ಹಾಲು ಉಕ್ಕು ಬಿಡುತ್ತೆ. ಹಾಲು ಉಕ್ಕೋ ಮೇಲೆ ಬರುತ್ತಲ್ಲ, ಉಕ್ಕುತ್ತೆ. ಅದು ರೋಮಾಂಚನ. ರೋಮಾಂಚನ ಅಂದೇನು? ನಿಮಿರ್ಕೊಳ್ತೆ, ಕುರಲ್ಲ ನಿಮಿರ್ಕೊಂಡು
ಆಮೇಲೆ ಅಶ್ರುಪಾತ, ಕಣ್ಣೀರು ಬಿಡೋದು. ನಿಂಗಳ ಬೇರೆ ಅಸಹಿಷ್ಣುತ, ಅಮರ್ಷಃ ಅಸಹಿಷ್ಣುತಾ, ಕಸಿ ಬಿಸಿ ಕೈ ಉಜ್ಕೊಂಡ್ಬಿಡ್ತಾರೆ. ಅಯ್ಯೋ ಪಾಪಿ, ಇನ್ನು ಬದುಕಿನಲ್ಲ, ಇನ್ನು ಬಂದಲ್ಲ ಅಂತೇಳಿ ಹಲ್ಲಲ್ಲಿ ಕಚ್ಕೋತಾರೆ, ಕಣ್ಣೆಲ್ಲ ಹೆಂಡ್ತಾರೆ, ಮುಖವೆಲ್ಲ ಒಂದ್ಸಲ ವಿಕಾರ ಮಾಡ್ಕೋತಾರೆ, ಮೈಯೆಲ್ಲ ಹಿಸ್ಕೊಳ್ತಾರೆ, ಆಗ್ತಾನೆ ಇರಲ್ಲ ಅವರಿಗೆ. ಭಯಂ ತ್ರಾಸ, ಭಯಂತ್ರಾಸ, ಭಯ ಆದೇನು ಒಂಥರ ಇದು ಡಬಡಬಡ ಹೊಡ್ಕೊಂಡ್ಬಿಡುತ್ತೆ. ಭಯ ಕೂಡಲೇ ಡಗಡಗಡಿಯಾಗಿ ಏನ್ ಮಾಡ್ತಾರೆ. ಅಮರ್ಷ ಅಂದ್ರೆ ದುಃಖ ಅಂತ ಅಲ್ಲ ಅಲ್ವಾ? ಅಮರ್ಷ ಅಸಹನೆ, ಒಂಥರ ಸಹಿಸ್ಕೋಕ್ ಆಗದೆ ಇರುವಂತಹ ಒಂದು ಅಂತಕ್ಕಂಥ ಸ್ಥಿತಿ ಅದು. ಏನೋ ಸಹಿಸ್ಕೋಕೆ ಅಲ್ಲ, ಒಂದು ತೊಳಾಟ ಆಗ್ಬಿಡುತ್ತೆ, ಒದ್ದಾಟ ಆಗ್ಬಿಡುತ್ತೆ. ಉದ್ವೇಗ, ಉದ್ವಿಗ್ನತ. ಉದ್ವೇಗ ಉದ್ವಿಗ್ನತಾ, ಉದ್ವೇಗ ಅಂದ್ರೆ ಈ ಮಗನಿಗೆ ಆಕ್ಸಿಡೆಂಟ್ ಆಯ್ತು, ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಅಂದಾಗ ತಲೆಗೇಟ್ ಬಿದ್ದಿದೆ ಅಂತೆ, ಎಚ್ಚರ ಇಲ್ವಂತೆ, ಏನೇನೋ ಸುದ್ದಿ ಬಂದ್ಬಿಡುತ್ತೆ. ಅಲ್ಲ, ಏನೋ ಇನ್ನೂ ಆಗಿರುತ್ತೆ, ಏನೋ ಸುದ್ದಿ ಬಂದ್ಬಿಡುತ್ತೆ. ಅವಾಗ ಕೈಕಾಲ ಜಂಗಾವಲ್ಲ ಹುಡುಗ್ಬಿಡುತ್ತೆ. ಕೈಕಾಲು ತೊಳ್ಕೋಬೇಕಾಗಿಲ್ಲ, ಅದು ಕೈಕಾಲಕ್ಕೆ ಹೋಗ್ಬೇಕು, ಬಸವನ ಹೋಗ್ಬೇಕು ಅನ್ಸ್ಬಿಡುತ್ತೆ. ತಕ್ಕ ಹುಚ್ಚು ಹೋಗ್ಬೇಕಾಗತ್ತೆ. ಆ ಭಯ ಆಗ್ಬಿಡುತ್ತೆ. ಉದ್ವೇಗಕ್ಕೆ ಮನಸ್ಸು ಹೇಗೆ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನಕ್ಕೆ. ಇವುಗಳಿಂದ ತೈಹಿ ಮುಕ್ತ ಯಹ ಸತಮೇ ಪ್ರಿಯ, ತೈಹಿ ಮುಕ್ತ ಯಹ ಸಚಮೇ ಪ್ರಿಯ. ಇಷ್ಟರಿಂದಲೂ ಯಾವಾಗ ಬಿಡುಗಡೆ ಹೊಂದಿದವನೋ ಅವು ನನಗೆ ಪ್ರಿಯ ಅಂದ ಭಗವಂತನವನು. ಇದು ಈ ಎಲ್ಲಾ ಗುಣಗಳು ಭಗವಂತನಿಗೆ ಸಹಜವಾಗಿದೆ. ಭಗವಂತನ ಸ್ವಭಾವವಾಗಿರುವ ಈ ಗುಣಗಳನ್ನ ಸಾಧಕರು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಎಷ್ಟೆಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ತಾ ಹೋಗ್ತಾರೋ ಅಷ್ಟಷ್ಟು ಮಟ್ಟಿಗೆ ಭಗವದ್ಭಾವಕ್ಕೆ ಹತ್ತಿರಾಗ್ತಾ ಹೋಗ್ತಾರೆ. ಪೂರ್ಣ ಅಳವಡಿಸ್ಕೊಂಡ್ರೆ ಪೂರ್ಣ ಭಗವಂತನ ಆಗ್ಬಿಡ್ತಾರೆ. ಇವುಗಳ ಪೂರ್ಣ ರೂಪ ಭಗವಂತನ ರೂಪ. ಭಗವಂತ ಅಂದ್ರೆ ಇನ್ನು ಬೇರೆ ಅಲ್ಲ. ಈ ಉದ್ವೇಗವಿಲ್ಲದವನು, ಭಯವಿಲ್ಲದವನು, ಹರ್ಷಾಮರ್ಷವಿಲ್ಲದವನು, ಯಾವಾಗಲೂ ಸಂತುಷ್ಟನೋ, ಯಥಾತ್ಮನೋ, ದೃಢ ನಿಶ್ಚಯ. ಭಗವಂತ ಹಂಗೆ, ಅದು ಸ್ವರೂಪ ಭಗವಂತನಿಗೆ. ಅದನ್ನು ಎಷ್ಟು ನೀನು ಅಳವಡಿಸ್ಕೊಳ್ತೀಯೋ ಅಷ್ಟು ಮಟ್ಟ ಹಸಿರಾಗ್ತಾ ಹೋಗ್ತೀಯ. ಕೊನೆಗೆ ಅದು ನಿಮ್ಗೆ ಸಹಜ ಆಗ್ಬಿಡುತ್ತೆ, ಸ್ವಭಾವ ಆಗ್ಬಿಡುತ್ತೆ, ಗೊತ್ತಾಗುತ್ತಲ್ಲ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ, ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ, ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ, ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನಃ ಗತವ್ಯಥಃ ಸರ್ವ ಅನಪೇಕ್ಷಃ ಶುಚಿಃ ದಕ್ಷಃ ಉದಾಸೀನಃ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯಃ ಮದ್ಭಕ್ತಃ ಸಹ ಮೇ ಪ್ರಿಯಃ. ಅಪೇಕ್ಷಾ ರಹಿತನು ಅನಪೇಕ್ಷನು. ಪರಮಾತ್ಮ ನಿತ್ಯ ತೃಪ್ತ, ನಿತ್ಯ ಸಂತ, ಅವನಿಗೇನು ಅಪೇಕ್ಷೆ ಬರುತ್ತೆ? ಪರಮಾತ್ಮನಿಗೆ ಹೇಗೆ ಏನು ಅಪೇಕ್ಷೆ ಇಲ್ಲವೋ ಆ ಪರಮಾತ್ಮನ ಕಂಡ್ಕೊಂಡು ಹೊರಟ ಜ್ಞಾನಿಗಳು ಅಪೇಕ್ಷೆ ಇರಬಾರ್ದು. ಅವಾಗಲೇ ಅವನು ಸಿಗೋದು ನಿಮಗೆ. ನೀನು ಅಪೇಕ್ಷಾವಂತನಾದ್ರೆ ಅಪೇಕ್ಷಾರಹಿತನಾದ ಪರಮಾತ್ಮ ಸಿಗಲ್ಲ. ಅಪೇಕ್ಷಾರಹಿತನಾದ ಪರಮಾತ್ಮ ಸಿಗಬೇಕಾದ್ರೆ ನೀವು ಅಪೇಕ್ಷಾರಹಿತನಾದವರಾಗೇ ಇರಬೇಕು. ನಿಮ್ಮ ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಏನನ್ನು ಬಯಸೋದಿಲ್ಲ, ಏನಿದೆಯೋ ಏನು ತತ್ಕಾಲ ಬರುತ್ತೋ ಅದನ್ನು ಸಂತುಷ್ಟನಾಗಿರ್ತೀನಿ ಅಂತೇಳಿ ಕಿಂಚಿತ್ತು ಐಹಿಕವಾದ ಅಪೇಕ್ಷೆ, ಆಮುಷ್ಮಿಕ ಅಪೇಕ್ಷೆ ಎರಡೂ ಇರಬಾರ್ದು. ಮನುಷ್ಯರಿಗೆ ಈ ದುಡ್ಡಿನ ಸಂಬಂಧ ಇದೆಯಲ್ಲ, ಎಲ್ಲಕ್ಕೂ ಕನೆಕ್ಷನ್ ಕೊಡ್ತಾರೆ ದರಿದ್ರ. ದುಡ್ಡು ನೆಂಟಷ್ಟರಿಗೆ, ದುಡ್ಡು ಲೌಕಿಕ ಭೋಗ ವಸ್ತುಗಳಿಗೆ, ದುಡ್ಡು ಕರ್ಮಕ್ಕೆ, ದುಡ್ಡು ವ್ಯವಹಾರ, ಎಲ್ಲಕ್ಕೂ ದುಡ್ಡು ಭಾರಿ. ದುಡ್ಡು ಸಂಬಂಧ ಬಿಟ್ಕೊಂಡ ಅಂದ್ರೆ 80% ಗೆದ್ದ ಅಂತಲೇ ಅರ್ಥ. ದುಡ್ಡು ಸಂಬಂಧ ಬಿಟ್ಕೋಬೇಕು. ದುಡ್ಡಿನ ಸಂಬಂಧ ಇಟ್ಕೊಂಡ್ರೆ ಅದರಿಂದ ದುಡ್ಡು ಅದನ್ನ ತಗೋ, ಇದನ್ನ ತಗೋ, ಅದನ್ನ ಮಾಡು, ಇದನ್ನ ಮಾಡು, ಅವ್ರಿಗೆ ಕೊಡು, ಇವ್ರಿಗೆ ಕೊಡು, ಏನೇನೋ 108 ವಿಕ್ಷೇಪ ಮಾಡ್ತಾರೆ. ಹಾಗಾಗಿ ಅಪೇಕ್ಷಾರಹಿತನು ಅಂದ್ರೆ ಯಾವ ಇಂದ್ರಿಯ ಸುಖಕ್ಕೂ ಏನನ್ನೂ ಬಯಸದೇ ಇರೋನೇ ಅಪೇಕ್ಷಾರಹಿತನು. ಕಣ್ಣಿಗಾಗಲಿ, ಕಿವಿಗಾಗಲಿ, ಮೂಗಿಗಾಗಲಿ, ನಾಲಿಗೆಗಾಗಲಿ, ಮನಸ್ಸಿಗಾಗಲಿ ಏನನ್ನೂ ಬಯಸದೇ ಇರೋನಾಗಿರೋದು ಅದು ಅನಪೇಕ್ಷ. ಶುಚಿ, ಯಾವಾಗಲೂ ಶುದ್ಧನಾದಂದ್ರೆ ಈ ಅನಾತ್ಮ ಸಂಬಂಧವೇ ಅವನಿಗೆ ಕೊಳಕು ಮಾಡೋದು. ವ್ಯವಹಾರ ಲೌಕಿಕ ಸಂಬಂಧವೇ ಆ ಮನಸ್ಸನ್ನು ಕೆಡಿಸುತ್ತೆ, ಇಂದ್ರಿಯನ್ನು ಕೆಡಿಸುತ್ತೆ, ದೇಹವನ್ನು ಕೆಡಿಸುತ್ತೆ. ಯಾವಾಗ ಇವನು ಅನಾತ್ಮ ಸಂಬಂಧದಿಂದ ದೂರನಾದ ನಿತ್ಯ ಶುಚಿ ಅವನು. ಅದಕ್ಕೆ ನಮ್ಮ ಸನ್ಯಾಸಿಗೆ ಮೂಸಿ ಕಾಲ ಸ್ನಾನ ಮಾಡಿ ಅಂತಾರೆ. ಕಾಲ ಸ್ನಾನ ಶುಚಿಯಾಗಿರ್ಲಿ, ಬಟ್ಟೆ ಶುಚಿಯಾಗಿರ್ಲಿ, ಮೈ ಶುಚಿಯಾಗಿರ್ಲಿ, ಮನಸ್ಸು ಶುಚಿಯಾಗಿರ್ಲಿ, ಇಂದ್ರಿಯ ಶುಚಿಯಾಗಿರ್ಲಿ. ಅವಾಗ ಭಗವಂತನು ಅತ್ಯಂತ ಶುದ್ಧನಾದ ಪರಮಾತ್ಮನಿಗೆ ಶುಚಿಯಾಗಿ ಹೋಗ್ಬೇಕು. ನೀನು ಅವನು ಹೇಗಿದ್ದಾನೆ ನೋಡ್ಕೊಂಡು ನೀನು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು.
ಅವನೇ ಆದರ್ಶ ಸ್ಕೇಲು. ನಮ್ಮ ನಡವಳಿಕೆಗೆ ಏನಕ್ಕೆ ಭಗವಂತನ ಸ್ವಭಾವ ಸ್ವರೂಪವೇ ಇದು. ಅದಕ್ಕೆ ಈ ಮಡಿಯೆಲ್ಲ ಬರೋದು ಅದಕ್ಕೆ. ಮಡಿ ಅಸಂಗತೆ ಅಂತ ತೋರಿಸುತ್ತೆ. ಅವನು ಅಸಂಗನಾಗಿದ್ದಾನಲ್ಲ, ಯಾರನ್ನು ಮುಟ್ಟಿಸ್ಕೋಬೇಡ. ಯಾಕೆ ಹೇಳೋ? ಭಗವಂತ ಯಾರನ್ನು ಮುಟ್ಟಿಸ್ಕೊಂಡಿಲ್ಲ, ಯಾರನ್ನು ಮುಟ್ಕೊಳ್ಳೋದಿಲ್ಲ. ಭಗವಂತ ಶುದ್ಧ, ಅದು ಶುಚಿಯಾಗಿರು. ಯಾವ ಕಾರಣಕ್ಕೂ ಎಂಜಿ ಮಾಡ್ಕೋಬೇಡ, ಬಣ್ಣೆಗೆ ಇಟ್ಕೋಬೇಡ, ಕೊಳಕನ ಮುಟ್ಟಬೇಡ, ಹಸಿರು ಬಿಡಬೇಡ, ಏನು ಬೇಡ ಅಂತ. ಅದು ಯಾರಲ್ಲಿ ಭೋಗಾಸಕ್ತಿ, ವಿಷಯಾಸಕ್ತಿ, ಪ್ರಾಕೃತರು, ತಾಮಸರೋ ಅವರ ಸಂಪರ್ಕ ಇಟ್ಕೊಂಡ್ರೆ ಅದು ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಪಕ್ಕದಲ್ಲಿ ಆ ವೈಬ್ರೇಷನ್ ಇದೆಯಲ್ಲ, ನಿಂಗೆ ಅದು ಎಫೆಕ್ಟ್ ಮಾಡಿಯೇ ಮಾಡುತ್ತೆ, ಪರಿಣಾಮ ಮಾಡುತ್ತೆ. ಅದನ್ನು ದೂರ ಇರಬೇಕು. ಅತ್ಯಂತ ವಿಷಯಾಸಕ್ತರು, ಭೋಗ, ಇಸ್ಪೀಟ್ ಆಡೋರು, ಸಿನಿಮಾ ನೋಡೋರು, ಯಾವಾಗಲೂ ಪೋದಿ ಮಾಡೋದು, ಅವ್ರ ಜೊತೆ ಇದ್ದೆ ನಿಮಗೂ ಅದನ್ನೇ ಅವರು ಅಂಟಿಸ್ತಾರೆ. ಅವ್ರು ಏನು ಮಾಡೋದು ಬಿಡಲ್ಲ ಅವರು. ಈಗ ಅವ್ರ ಸವಾಸ ಇಟ್ಕೊಳ್ಳೇಬಾರ್ದು, ದೂರ ಇರಬೇಕು. ದಕ್ಷ ಹೊರಟ ಮಾರ್ಗದಲ್ಲಿ ಪೂರೈಸ್ತೀನಿ, ಇದನ್ನು ನಾನು ಮಾಡಿಯೇ ಮಾಡ್ತೀನಿ, ಇದನ್ನು ನಾನು ತುದಿ ಮುಟ್ತೀನಿ ಅಂತ ಹೇಳಿ ಪ್ರತ್ಯುತ್ಪನ್ನವಾದ ಕೆಲಸದಲ್ಲಿ ವ್ಯಾಮೋಹತೆ ಇಲ್ಲದೇನೆಯೇ ಅದನ್ನು ಪೂರ್ತಿಗೊಳಿಸೋದು ದಕ್ಷತೆಯನ್ನೇ ಅದನ್ನ ನಿಭಾಯಿಸುವ ಸಾಮರ್ಥ್ಯ, ಅದನ್ನು ಪೂರೈಸುವ ಸಾಮರ್ಥ್ಯ. ಉದಾಸೀನ, ಯಾವ ಶತ್ರುಮಿತ್ರ ಭಾವವನ್ನ ಪಕ್ಷವನ್ನು ಹೊಂದದೆ, ಶತ್ರು ಪಕ್ಷವು ಹೊಂದಬೇಡ, ಮಿತ್ರ ಪಕ್ಷವನ್ನು ಹೊಂದಬೇಡ, ಯಾವುದಕ್ಕೂ ಹೊಂದ್ಕೋಬೇಡ, ಏನಾದ್ರು ಮಾಡುವಾಗ. ಗತಂ ವ್ಯಥ ಅಂದ್ರೆ ಮಾನಸಿಕವಾದಂತಹ ಒಂದು ತೊಳೆದಾಟ. ದಕ್ಷತೆ ಅಂದ್ರೆ ಹೇಳಿ ಸ್ವಲ್ಪ. ಅದು ದಕ್ಷತೆ ಅಥವಾ ಅದು ಆರ್ಟ್ ಕೈಯಲ್ಲಿರೋ ಕ್ರಿಯೆಯಲ್ಲೂ ದಕ್ಷತೆ ಇರಬೇಕು, ಭಾವನೆಯಲ್ಲೂ ಇರಬೇಕು, ವಿವೇಕದಲ್ಲೂ ಇರಬೇಕು. ನಂಗೆ ಇದು ಅರ್ಥ ಆಗಲ್ಲ, ನಂಗೆ ಇದು ಗೊತ್ತಾಗಲ್ಲ, ಪೂರ್ವಭಾವಿಯಾಗಿ ನೀವೇ ಅದನ್ನ ಅಂದ್ಕೊಂಡ್ಬಿಡ್ಬಾರ್ದು, ಅದಂಶ ಮಾಡ್ಬೋದು. ನಂಗೆ ವೇದಾಂತ ಅರ್ಥ ಆಗಲ್ಲ, ನಂಗೆ ಈ ವಿಚಾರ ಅರ್ಥ ಅನ್ಕೋಬಾರ್ದು, ಅರ್ಥ ಮಾಡ್ಕೊಡ್ತೀನಿ, ನಂಗೆ ಅರ್ಥ ಆಗತ್ತೆ ಅಂತ. ಹಾಗೆ ಒಂದು ಭಾವನೆ ಕೂತ್ಕೊಂಡ್ರೆ, ಭಗವದ್ ಭಾವನೆ ಪೂಜೆ ಕೂತ್ಕೊಂಡ್ರೆ ಅದನ್ನ ಸರಿಯಾಗಿ ಮಾಡ್ತೀನಿ, ಕರೆಕ್ಟಾಗಿ ನಡೆಸ್ತೀನಿ, ಅದು ಇರಬೇಕು. ಒಂದು ಕೆಲಸ ಮಾಡುವಾಗಲೂ, ಒಂದು ಭಾವನೆ ಮಾಡುವಾಗಲೂ, ತಿಳ್ಕೊಳ್ಳುವಾಗಲೂ, ಎಲ್ಲದರಲ್ಲೂ ಕರೆಕ್ಟಾಗಿ ಅದನ್ನು ನಿಭಾಯಿಸೋದಿದೆಯಲ್ಲ, ಅದೇ ದಕ್ಷತೆ. ಯಥಾವತ್ತಾಗಿ ಅದನ್ನು ಪೂರೈಸಬೇಕು, ನಿಭಾಯಿಸ್ಬೇಕು. ಶಾಸ್ತ್ರೀಯ ಕರ್ಮದ ಮಾತ್ರ, ಲೌಕಿಕವಾದದ್ದಲ್ಲ. ಲೌಕಿಕ ಬಿಟ್ಟುಬಿಡ್ಬೇಕು. ಲೌಕಿಕದಲ್ಲಿ ದಕ್ಷತೆ, ಲೌಕಿಕದಲ್ಲಿ ಆರಂಭದ ಲೌಕಿಕದಲ್ಲಿ ದಕ್ಷತೆ ಇದ್ದವರಿಗೆ ಎಲ್ಲ ಆಗೋದು, ಆ ವಿಷಯ ಬೇರೆ. ಮೊದಲು ಶಾಸ್ತ್ರೀಯ ಮಾರ್ಗದಲ್ಲಿ ದಕ್ಷತೆ ತಂದ್ಕೋಬೇಕು. ಸಮರ್ಥನ, ವ್ಯಥಾರಹಿತನಾಗಿರ್ಬೇಕು. ಉದಾಸೀನ, ಯಾರ ಪಕ್ಷವನ್ನು ವಹಿಸಬಾರದು. ವ್ಯಥ ಇಲ್ಲ ಏನಕ್ಕೂ. ಯಾರು ನಮ್ಮವರು ಬಹಳ ಕಳ್ಕೊಂಡ್ರು ಏನ್ ಮಾಡೋಕ್ಕಾಗತ್ತೆ, ತುಂಬಾ ಗೈನ್ ಆದ್ರು ಪಡ್ಕೊಂಡ್ರು, ಅದು ಅಷ್ಟೇ. ಈ ಹರಿಚಿತ್ತ ಸತ್ಯ, ನಾವೇನ್ ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಹೋಗ್ಬಾರ್ದೇ ಹೊರತು, ಯಾರೋ ಆದವ್ರಿಗೆಲ್ಲ ನಾವು ತಲೆ ಹಚ್ಕೊಂಡು ಹೋದ್ರೆ ಸುದಿ ಇಲ್ಲ. ಗೊತ್ತಾ, ನಾನು ಯಾರನ್ನು ಎತ್ತೀನಿ ಹೋದ್ರೆ ನೀವು ಮುಳುಗಿ ಹೋಗ್ತೀವಿ ಹೊರತು ಯಾರನ್ನು ಎತ್ತಕ್ಕಾಗಲ್ಲ. ಅದಕ್ಕೆ ಭ್ರಾಂತಿ ಅದು ಎತ್ತೀನಿ ಅನ್ನೋದು. ಯಾಕಂದ್ರೆ ಯಾವ ಮುಂಚೆನೆ ನಮ್ಮ ಮಾತು ಕೇಳದೇನೆ ನುಗ್ಗಿಬಿಟ್ಟ ಮೇಲೆ, ಏನೋ ಮಾಡ್ಕೊಂಡ್ಮೇಲೆ ನಾನಿಂದ ಎತ್ತಕ್ಕಾಗತ್ತೆ. ಭಗವಂತ ಒಳ್ಳೆ ಮಾಡ್ಲಪ್ಪ, ಸುಮ್ಮನೆ ಇದ್ಬಿಡ್ಬೇಕು ಅಷ್ಟೇ. ಸರ್ವಾರಂಭ ಪರಿತ್ಯಾಗಿ, ಬಹಳ ದೊಡ್ಡ ಗುಣ ಇದು. ಯಾವ ಲೌಕಿಕ ಕೆಲಸವನ್ನೂ ಮಾಡಕ್ ಹೋಗ್ಬಾರ್ದು, ಶಾಸ್ತ್ರೀಯ ಕರ್ಮವನ್ನೂ ಮಾಡಬಾರ್ದಂತೆ. ಎಲ್ಲ ಆದಷ್ಟು ಬಿಡೋ ಕಡೆಗೆ ಗಮನ ಇರಬೇಕು. ವೇದಾಧ್ಯಯನ ಮಾಡೋದು ವೇದಾಧ್ಯಯನಕ್ಕಾಗಿ ಅಲ್ಲ, ವೇದಾಧ್ಯಯನ ಚಿತ್ತಶುದ್ಧಿಯನ್ನು ವೇದಾಧ್ಯಯನ ಬಿಡೋಕೆ. ಅಗ್ನಿ ಕಾರ್ಯ ಮಾಡೋದು ಅಗ್ನಿ ಕಾರ್ಯಕ್ಕಲ್ಲ, ಅಗ್ನಿ ಕಾರ್ಯದಲ್ಲಿ ಚಿತ್ತಶುದ್ಧಿಯನ್ನು ಅಗ್ನಿ ಕಾರ್ಯ ಬಿಡಬೇಕು, ಸಂಧ್ಯಾವನೆ ಬಿಡಬೇಕು, ವೇದಾಧ್ಯಯನ ಬಿಡಬೇಕು, ಅಗ್ನಿ ಕಾರ್ಯ ಬಿಡಬೇಕು. ನಮ್ಮ ಸ್ವರೂಪ ನಿಷ್ಕ್ರಿಯ ಸ್ವರೂಪ. ನಿಷ್ಕ್ರಿಯಾತ್ಮ ಸ್ವರೂಪರಾಗಿರುವ ನಾವು ಕ್ರಿಯಾಯಕ್ಕೆ ಮಾಡಕ್ ಹೋಗ್ಬೇಕು. ನಿಷ್ಕ್ರಿಯಾತ್ಮ ಸ್ವರೂಪರಾಗಿರುವ ನಾವು ಕ್ರಿಯಾರಹಿತರಾಗಿ ಹೋದಾಗಲೇ ಅಲ್ಲಿ ಸಿಗೋದು. ಹೇಳಿ, ನಮಗೆ ಗೃಹಸ್ಥರಿಗೆ ಕಷ್ಟ, ಗೃಹಸ್ಥರಿಗೆ ಸುಲಭ. ಗೃಹಸ್ಥರಿಗೆ ಏನು ಮಾಡೋದು ಅನ್ಕೊಂಡ್ಬಿಡ್ಬೇಕು. ಮಾಡೋನಲ್ಲ, ಮಾಡ್ತಾ ಇಲ್ಲ, ಮಾಡಿಲ್ಲ ಅಂದ್ಕೋಬೇಕು. ಅದು ಒಂದ್ ನಮಗ್ ಕಷ್ಟ, ಮಿಕ್ಕಿರೋ ಈಸಿ. ಸರ್ವಾರಂಭ ಆಗತ್ತೆಮ್ಮ. ಇದು ಮನಸ್ಸಿನ ಧರ್ಮಮ್ಮ. ಇದು ದೇಹ ಧರ್ಮ ಅಲ್ಲ, ಮನಸ್ಸಿನ ಧರ್ಮ. ಮನಸ್ಸಿನಲ್ಲಿ ನನ್ನ ಸ್ವರೂಪಕ್ಕೆ ಯಾವ ಕ್ರಿಯಾ ಸಂಬಂಧವೂ ಇಲ್ಲ, ನಾನು ಏನನ್ನು ಮಾಡುವವನಲ್ಲ, ಎಲ್ಲಕ್ಕೂ ಸಾಕ್ಷಿಯಾಗಿರೋನು, ಎಲ್ಲವನ್ನೂ ಬೆಳಗುವ ಚೈತನ್ಯ ಸ್ವರೂಪನು. ನನ್ನ ಸ್ವರೂಪಕ್ಕೆ ಕ್ರಿಯೆ ಇದೆ, ನಾನೇ ಕ್ರಿಯೆ ಮಾಡ್ತಾ ಇದ್ದೀನಿ ಯಾಕೆ ಅನ್ಕೋಬೇಕು? ಪ್ರತಿಯೊಂದು ಕ್ರಿಯೆಗೂ ನಾನು ಮಾಡಿದೆ ಅಂತ ಇಂಪ್ಲಿಮೆಂಟ್ ಅಂಟಿಸ್ಕೊಂಡು ನಮ್ಮ ಸ್ವಭಾವತಃ ಮಾಡ್ಕೊಂಡ್ಬಿಟ್ಟಿದೀವಿ. ನೀವ್ ಹೇಳೋದು ಡ್ಯೂಟಿ ಮಾಡೋದು ಮಾಡ್ಕೋತಾ ಇರು, ಆದ್ರೆ ಮನ್ಸಲ್ಲಿ ಅದು ಡ್ಯೂಟಿ ಮಾಡ್ತೀನಿ ಅಂತ ಅನ್ಕೋಬೇಡಿ. ಡ್ಯೂಟಿ ತಾನೇ ನಡೆಯುತ್ತೆ. ನೀವು ಮಾತ್ರ ನೀವ್ ಏನಾಗಿದ್ದೀರೋ ಅದನ್ನ ಗುರುತಿಸ್ತಾ ಹೋಗಿ. ನೀವ್ ಏನಾಗಿದ್ದೀರಿ ನೋಡ್ಕೊಳ್ಳಿ. ನಾನು ಇದೆಲ್ಲನ್ನು ಬೆಳಗೋ ಚೈತನ್ಯ ಸ್ವರೂಪ. ಅದ್ ಹೆಂಗಾಗುತ್ತೆ ಗುರುಗಳೇ, ನಾವ್ ಅನ್ಕೊಳ್ದೆ ಇದ್ರೆ ಆಗಲ್ಲ. ಡ್ಯೂಟಿ ನಿಮ್ಗಿಂತ ಚೆನ್ನಾಗಿ ಭಗವಂತ ಮಾಡಿಸ್ಕೊಡ್ತಾನೆ. ನೀವು ಡ್ಯೂಟಿ ಮಾಡೋನು ಅನ್ಕೋಬೇಡಿ.
ನೀವು ಈ ಸತ್ಯ ಕಂಡ್ಕೊಳ್ಳೋ ಪ್ರಯತ್ನ ಪಡಿ. ಡ್ಯೂಟಿನ ಅವ್ನು ನಡೆಸ್ತಾನೆ, ನಿಮ್ಮ ಡ್ಯೂಟಿ ಮಾಡಿ ನೀವು ಹೋಗ್ಬೇಡಿ. ನೀವು ನಿಜವಾಗಿ ನೀವು ಏನಾಗಿದ್ದೀರೋ ಅದನ್ನು ಗುರುತಿಸ್ಕೊಳ್ಳೋ ಪ್ರಯತ್ನ ಪಡಿ. ನಿಜವಾಗಿ ನೀವು ಎಲ್ಲ ಕ್ರಿಯೆಗೂ ಸಾಕ್ಷಿಯೋ, ನೀವು ಕ್ರಿಯಾವಂತರೋ, ನೀವು ಕ್ರಿಯಾ ಸಹಿತರೋ, ನೀವು ಕ್ರಿಯಾ ಸಹಿತರಲ್ಲ, ಕ್ರಿಯಾವಂತರಲ್ಲ, ನೀವು ಕ್ರಿಯಾ ಸಾಕ್ಷಿಯು. ಹಾಗಾಗಿ ನನ್ನ ಸ್ವರೂಪ ಎಲ್ಲವನ್ನು ಬೆಳಗುವ ಚೈತನ್ಯ ಅಂತ ಪ್ಯೂರ್ ಕಾನ್ಷಿಯಸ್ನೆಸ್ ಅಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರಿ. ಅದೇ ನನ್ನ ಸ್ವಭಾವ, ಅದೇ ನನ್ನ ಸ್ವರೂಪ ಅಂತ. ಇನ್ನು ಕ್ರಿಯೆ ನಡೆಯುತ್ತೆ ದೇಹದಲ್ಲಿ, ಆಗತ್ತೆ. ನೀವು ಸ್ವಭಾವದಿಂದಲೇ ಪ್ರಪಂಚದ ಕ್ರಿಯೆ ಇದ್ದೇ ಇದೆ. ನೀವೇನು ಮಾಡದೇ ಇರೋದು ಕ್ರಿಯೆ ನಡೆದೇ ಇರೋಲ್ಲ. ಅದು ನೀವು ಮಾಡ್ತೀನಿ ಅಂದ್ಕೊಂಡು ಏನು ಮಾಡ್ಬೇಕಾಗಿಲ್ಲ. ನೀವು ನಿದ್ದೆ ಬರೋದು ನೀವೇನು ಮಾಡ್ತೀರಾ? ನಾಡಿ ಸಂಚಾರಕ್ಕೆ ಏನು ಮಾಡ್ತೀರಾ? ರಕ್ತ ಇದು ಸಂಚಾರ ಅದಕ್ಕೆ ಏನು ಮಾಡ್ತೀರಾ? ಕ್ರಿಯೆ ನಡೆಯುತ್ತೆ. ಹಾಗೆ ಇದು ಮೆಕ್ಯಾನಿಕಾಗಿ ಒಂದು ಕ್ರಿಯೆ ನಿಮ್ಗೆ ಒಂದು ಬಂದು ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇದೆಯಲ್ಲ, ಆ ಮೆಕ್ಯಾನಿಕ್ ನಡೀತಾ ಹೋಗುತ್ತೆ, ತಾನೇ ಹೋಗುತ್ತೆ. ಅದೇ ನೀವು ಮಾಡ್ತೀನಿ ಪ್ರತಿಯೊಂದಕ್ಕೂ ಅಭಿಮಾನ ಪಟ್ಕೊಂಡು ಏನು ಮಾಡಬೇಕಾಗಿಲ್ಲ. ಒಂದ್ಸಲ ಮೆಕ್ಯಾನಿಕಾಗಿ ನಾನು ಮಾಡೋಕೆ ಬರುತ್ತೆ. ಅದನ್ನ ಮೆಕ್ಯಾನಿಕಾಗಿ ನಡ್ಕೊಂಡು ಹೋಗಲಿ. ನಿಮ್ಮ ಮನಸ್ಸು ಮಾತ್ರ ಭಗವಂತನಲ್ಲಿರಲಿ. ಮನಸ್ಸನ್ನು ಅದಕ್ಕೆ ಕೊಡಬೇಡಿ. ಅದು ಯಾಂತ್ರಿಕ ಹೋಗುತ್ತೆ, ಅವ್ರು ನಡೀತಾ ಹೋಗಲಿ. ಆದ್ರೂ ಮಿನಿಮಮ್ ಎಷ್ಟು ಮಾಡಲೇಬೇಕೋ ಅದನ್ನ ಮಾಡಿ. ಇನ್ನು ಹೆಚ್ಚಾಗಿ ಏನನ್ನು ಮಾಡ್ಕೋಬೇಡಿ. ಯಾಕೋ ಬೇಜಾರು, ಈ ಬೀರು ಎಲ್ಲ ಪುಸ್ತಕ ಬಟ್ಟೆಯನ್ನೆಲ್ಲ ಹೊರಗೆ ಹಾಕ್ಬಿಟ್ಟು ಕ್ಲೀನಾಗಿ ಇಸ್ತ್ರಿ ಮಾಡಿ ಮತ್ತೆ ಒಳಗಿಡ್ತೀನಿ ಅದಕ್ಕೆಲ್ಲ ಹೋಗ್ಬೇಡಿ. ಮಾಡಲೇಬೇಕಾದ ಕೆಲಸವನ್ನ ಒಂದೆರಡು ಮಾಡಿ. ಆದಷ್ಟು ಕ್ರಿಯಾರಹಿತರಾಗಿರಿ. ಕ್ರಿಯೆ ಕಮ್ಮಿ ಮಾಡ್ಕೊಳ್ಳಿ. ಕ್ರಿಯೆ ಬಿಟ್ಕೊಂಡು ಕ್ರಿಯೆ ಕಮ್ಮಿ ಮಾಡಿಕೊಂಡು ಜಾಸ್ತಿ ಬೆಳೆಸ್ಕೊಳ್ಳಿ. ಒಂದು ಗೋಕುಲಾಷ್ಟಮಿಯಿಂದಲೇ 28 ಬಗೆ ಮಾಡ್ಕೋಬೇಕು ಅನ್ಕೋಬೇಡಿ. ಸುಮ್ಮನೆ ಒಂದೆರಡು ನೈವೇದ್ಯಕ್ಕೆ ಮಾಡಿ ಭಗವದ್ ಧ್ಯಾನ ಮಾಡಿ. ಯಾವುದೇ ಫಂಕ್ಷನಲ್ಲೂ ಭಗವತ್ ಚಿಂತನೆ ಜಾಸ್ತಿ ಇಟ್ಕೊಳ್ಳಿ. ತುಂಬ ಅದು ಒಚ್ಚಾವಿ ಮಾಡಬೇಕು, ಕಟ್ಟೆ ಮಾಡಬೇಕು, ಇಡ್ಲಿ ಮಾಡಬೇಕು, 108 ಅಯ್ಯೋ ಅದು ಬೆಳಗ್ಗೆ ಮಾಡ್ತಾರೆ ನಮ್ಮೂರಲ್ಲಿ. ಸಂಜೆ ಹೊತ್ತಿಗೆ ಅವ್ರ ಮುಖ ಬತ್ತೋಗಿರೋ ಮೂಸಂಬಿ ಆಗಿರುತ್ತೆ. ಯಾವ್ದಕ್ಕಷ್ಟು ಒದ್ದಾಡ್ತೀರಾ ಅಂತೀನಿ ನಾನು ತಿನ್ನೋಕ್ಕಾಗಲ್ಲ. ಒಂದಿನ ಸಾಕು, ಒಂದು ಚೂರು ಮಾಡಿ ನೈವೇದ್ಯಕ್ಕೆ ಅಂತ ಭಗವದ್ ಧ್ಯಾನ ಮಾಡಿ, ವಿಷ್ಣು ಸಹಸ್ರನಾಮ ಹೇಳಿ, ರಾಮನಾಮ ಜಪ ಮಾಡಿ, ಅದು ಮಾಡೋಕ್ಕಾಗಲ್ಲ. ಇಲ್ಲ ವೇದಾಂತ ವಿಚಾರ ಶ್ರವಣ ಮಾಡಿ ಕೇಳಿ. ಜಾಸ್ತಿ ಕ್ರಿಯೆ ಹಚ್ಕೋಬೇಡಿ, ಕ್ರಿಯೆ ಕಮ್ಮಿ ಮಾಡಬೇಕು. ಕ್ರಿಯೆ ಆಸು ನಿವೃತ್ತಿ ಇಷ್ಟ ತತಸ್ತೋ ಪರಮ ಕ್ರಿಯಾಭ್ಯ. ಅಷ್ಟಷ್ಟು ಬಿಟ್ಟು ಕ್ರಿಯೆನ ಬಿಡೋದನ್ನ ಅಭ್ಯಾಸ ಮಾಡ್ಕೋಬೇಕೆ ಹೊರತು ಕ್ರಿಯೆನ ಕಟ್ಕೋಬಾರ್ದು, ಕ್ರಿಯೆ ಬೆಳೆಸ್ಕೋಬಾರ್ದು. ಕ್ರಿಯೆ ಬೆಳೆದಷ್ಟು ಆಯಾಸ, ದುಃಖ, ರಾಗದ್ವೇಷ, ವಿಕ್ಷೇಪ, ಮತ್ತೆ ಜನರಿಗೆ ಇದಕ್ಕೆ ಒಂದು ಕಾಮೆಂಟ್ ಮಾಡೋಕೆ ಅವಕಾಶ ಸಿಗುತ್ತೆ. ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಕಾಮೆಂಟ್ ಮಾಡ್ತಾರೆ. ಅದೇ ಈ ದಾರಿಯಲ್ಲಿರೋರ್ಗೆ ಸರಿ ಅದು ಗುರುಗಳೇ ಅಲ್ವಾ? ಇನ್ ಜನರಲ್ ಎಲ್ಲರೂ ಕ್ರಿಯಾ ಬಿಡ್ತೀವಿ ಅಂದ್ರೆ ಕಷ್ಟ ಇದೆ. ಅಮ್ಮ ಎಲ್ರು ಯೋಚನೆ ಮಾಡ್ಬೇಡಿ, ನಿಮ್ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಎಲ್ರು ಯೋಚನೆ ಮಾಡ್ತೀರಾ? ಅಲ್ಲ ಅದ ಅರ್ಥ ಆಯ್ತು. ಅಲ್ಲ ಗುರುಗಳೇ, ನನಗೆ ಮನ್ಸಲ್ಲಿ ಯಾವಾಗ್ಲೂ ಏನಿರೋದು ಅಂದ್ರೆ ಭಗವದ್ಗೀತೆ ಎಲ್ಲರಿಗೂ ಅದು ಬರೀ ಸ್ಪಿರಿಚುವಲ್ ಪಾತ್ ಅನ್ನೋರ್ಗ್ ಮಾತ್ರನೇ ಇರಬಾರ್ದು. ಅದು ಎಲ್ಲ ಏನ್ ಮಾಡ್ತಾ ಇದ್ರು ಅವ್ರಿಗೆ ಅಪ್ಲಿಕಬಲ್ ಇರ್ಬೇಕು ಅಂತ. ಅದಕ್ಕೆ ನಾನು ದೃಷ್ಟಿಯಿಂದಾನು ನೋಡಕ್ಕೆ, ಹೌದು ಈಗ ನಂಗೆ ಟೈಮ್ ಇದೆ ಇದನ್ನೇ ಮಾಡು ಅಂದ್ರೆ ಮಾಡಕ್ಕೆ ನನ್ಗೆ ಕೇಪಬಿಲಿಟಿ ಇದೆ. ಎಲ್ಲರಿಗೂ ಆಗಲ್ವಲ್ಲ, ಎಲ್ಲ ಮನೆ ಅಲ್ಲ ಆಗದೆ ಇದ್ರೆ ಮಾಡಿಯೇ ಮಾಡ್ತಾರೆ. ಮಾಡಿ ಹೇಳ್ಬೇಕಾಗಿಲ್ಲ ಅವ್ರನ್ನ. ಯಾರಿಗೆ ಆಗಲ್ವೋ ಭಗವದ್ಗೀತೆ ಹೆಂಗ್ ಅಪ್ಲೈ ಆಗುತ್ತೆ ನೋಡ್ಬೇಕಲ್ಲ. ಹೇಳ್ಕೊಳ್ಳ ಅವರಾಗಿ ಕೇಳಕ್ ಬಂದಾಗ ನೀವು ಮಾಡೋದೆಲ್ಲ ಭಗವದ್ ಒಪ್ಸಪ್ಪ, ಫಲಾಪೇಕ್ಷೆ ಇಲ್ಲದೇನೆ, ಅಭಿಮಾನವಿಲ್ಲದೇನೆ, ಸಂಗತ್ಯಾಗವಾಗಿ ಮಾಡಪ್ಪ ಅಂತ ಅವ್ನು ಹೇಳೋಣ. ಸದ್ಯಕ್ಕೆ ನಾವು ಹೇಗೆ ಮಾಡೋದು ನಮ್ಗೆ ನೋಡ್ಕೊಳ್ಳೋಣ. ಎಲ್ಲ ಪ್ರಪಂಚದ ಯೋಚನೆ ಯಾವಾಗ ಕಿತ್ಕೊಳ್ಳೋಣ. ಇಲ್ಲ ಗುರುಗಳೇ, ಹೇಳ್ಕೊಡ್ಬೇಕು ಗುರುಗಳೇ. ಅದಕ್ಕೆ ನನಗೆ ಅಲ್ಲ, ಈಗ ಟೀನೇಜರ್ಸ್ ಓದವ್ರು ಇರ್ತಾರೆ, ಅವ್ರಿಗೆ ಹೆಂಗೆ ಅಪ್ಲೈ ಆಗುತ್ತೆ? ಅವ್ರಿಗೂ ಓದ್ತಾ ಇರೋ ಹುಡುಗರಿಗೆ ನೋಡಪ್ಪ, ಓದ್ತಾ ಇದ್ದೀರಾ ಮಾಡ್ತೀರಾ, ಅದು ಆದ್ರೆ ಸತ್ಯ ವಿಚಾರ ಮಾಡಿ, ಸತ್ಯ ಯಾವುದನ್ನು ಕಂಡ್ಕೊಳ್ಳೋ ಪ್ರಯತ್ನ ಪಡಿ. ಆಮೇಲೆ ನಮ್ಮ ಸ್ವಭಾವ ಏನು, ನಾವು ಏನಾಗಿದ್ದೀವಿ ಯೋಚನೆ ಮಾಡಿ ಅಂತ ಆ ರೀತಿ ಹಚ್ಬೇಕೇ ಹೊರತು ಪರಿತ್ಯಾಗಿ ಅವ್ರಿಗಾಗಲ್ಲ. ಯಾಕಾಗಲ್ಲ? ಅಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಕೆಲಸ ಮಾಡ್ಬೇಕು, ಇನ್ನ ಫೋರ್ಸಬಲ್ ಮಾಡ್ಸೋದಲ್ಲಮ್ಮ ಇದು. ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದೆ, ನಾವು ಫೋರ್ಸಬಲ್ ಮಾಡಿಸೋದಲ್ಲ ಇದು. ಅವ್ರಿಗೆ ನಾನು ಇದನ್ನ ಹೇಗೆ ಬೆಳೆಸ್ಕೊಳ್ಳಿ ಅಂತ ಅವರು ಬಂದಾಗ ಎಲ್ಲದರಲ್ಲೂ ನೀವು ಭಗವಂತನಿಗೆ ಮಾಡ್ತಾ ಇರೋದು, ಭಗವಂತನ ನಡೆಸ್ತಿರೋದು ಕ್ರಿಯೆ ನೀವು ಮಾಡ್ತಾನೆ ಇಲ್ಲ. ಅಭಿಮಾನ ಅಷ್ಟೇ ನಿಮ್ದು, ನಾನು ಮಾಡೋನಲ್ಲ ಅಂತ ತಿಳ್ಕೊಂಡು ಸತ್ಯ ಕಂಡ್ಕೊಳ್ಳೋ ಪ್ರಯತ್ನ ಮಾಡಿ ತಾನೇ ಬಿಟ್ಟು ಹೋಗುತ್ತೆ ಕರ್ಮ. ಯಾರು ಕರ್ಮ ಮಾಡ್ತಾ ಇಲ್ಲಮ್ಮ, ಭ್ರಾಂತಿ. ಕರ್ಮ ಮಾಡ್ತಾ ಇದ್ದೀನಿ ಅಂದ್ರೆ ಅವಿವೇಕ. ಕರ್ಮ ಯಾರಲ್ಲೂ ನಡೀತಿಲ್ಲ, ಯಾರಿಗೂ ಮಾಡೋಕ್ ಆಗೋದೇ ಇಲ್ಲ, ಯಾರಿಗೂ ಕರ್ತೃತ್ವವೇ ಇಲ್ಲ ಅಂತ ಕರ್ಮ ಮಾಡ್ತಾರೆ. ಕರ್ಮ ಮಾಡ್ತಿದ್ದೀನಿ ಅನ್ನೋದೇ ಅವ್ರ ಭ್ರಾಂತಿ. ಅದು ಒಂದು ಆರಭ್ಯಂತೆ ಆರಂಭ ಶುರು ಮಾಡಲ್ಪಡುತ್ತದೆ. ಶುರು ಮಾಡೋದನ್ನ ಆರಂಭ ಮಾಡೋದು. ಶುರು ಮಾಡೋದನ್ನ ಏನು ಮೊದಲು ಮಾಡೋದು, ಸ್ಟಾರ್ಟ್ ಮಾಡೋದು ಅಂತ. ಅದನ್ನ ಇದಕ್ಕೆ ಆರಂಭ. ಸ್ಟಾರ್ಟ್ ಮಾಡೋದು, ಶುರು ಮಾಡೋದು ಯಾವ್ದನ್ನ? ಕ್ರಿಯೆಯನ್ನ. ಮನೆ ಕಟ್ಟಕ್ಕೆ ಶುರು ಮಾಡೋದು,
ಪೂಜೆ ಮಾಡೋಕೆ ಶುರು ಮಾಡಿದ್ರು, ಸಂಧ್ಯಾನ ಮಾಡೋಕೆ ಶುರು ಮಾಡಿದ್ರು. ಶುರು ಮಾಡೋದಲ್ಲ ಶ್ರಾದ್ದ ಮಾಡೋಕೆ ಶುರು ಮಾಡೋದಲ್ಲ ಕ್ರಿಯೆ ಶುರು ಮಾಡೋದು. ಶುರು ಯಾವ ಭಾಗ್ಯದೋ ಕಾರಣ ಶುರು ಮಾಡೋದು. ಶುರು ಅದು ಹಿಂದಿಲೂ ಶುರು ಅಂತಲ್ಲ, ಶುರು ಕರ್ಣ, ಆರಂಭ ಕರ್ಣ. ಏನಪ್ಪ ಶುರು ಮಾಡೋದು ಹೇಗೆ ಬಂದ ಆ ಪದ, ಹೇಗೆ ಬಂದಪ್ಪ ಶುರು ಅನ್ನೋದು? ಆರಂಭಕ್ಕೆ ಶುರು ಅಂತ ಪದ ಹಾಕಿದ್ದಾರೆ. ಯಹ ಮುತ್ರ ಫಲಭೋಗಾರ್ಥಾನಿ ಕಾಮಹೇತೂನಿ ಕರ್ಮಾಣಿ ಅಹವಾರ್ಭ. ಇಹ ಫಲಭೋಗಾರ್ಥಾನಿ ಅಮೂರ್ತ ಫಲಭೋಗಾರ್ಥಾನಿ. ಇಹಲೋಕದ ಫಲ ಇದೇ ಜಾಸ್ತಿ, ಪರಲೋಕದ ಭೋಗಕ್ಕಾಗಿ ಕೆಲಸ ಮಾಡೋರು ಕಮ್ಮಿ, ಇಹಲೋಕದ ಭೋಗಕ್ಕಾಗಿ ಕೆಲಸ ಮಾಡೋದು ಜಾಸ್ತಿ. 90%, 90%. ಸ್ವರ್ಗ ಯಾರು ಇಲ್ಲ. ಪುಣ್ಯದ ಕಲ್ಪನೆ ಸ್ವಲ್ಪ ಇರ್ಬೋದು, ಅದು ಸ್ವರ್ಗ ಬೇಕು ಅಂತಾನಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತಾನೆ. ಅದು ಇಹಲೋಕ ಸುಖಕ್ಕೆ ಗಂಡಂಗೆ ಚೆನ್ನಾಗಿರ್ಲಿ, ಮಕ್ಳಿಗೆ ಚೆನ್ನಾಗಿರ್ಲಿ, ಎಲ್ಲ ಚೆನ್ನಾಗಿರ್ಲಿ. ತುಂಬಾ ಪರಲೋಕದ ಕಲ್ಪನೆ ಬಿಟ್ಬಿಟ್ರು ನಮ್ಮ ಹಿಂದೂಗಳು. ಹಿಂದಿತ್ತು ನಮ್ಮ ಒಂದು 50 ವರ್ಷದ ಜನರ ಹಿಂದಿನ ಕಾಲದಲ್ಲಿ ಪುಣ್ಯದ ಪರಲೋಕದ ಕಲ್ಪನೆ ಇತ್ತು. ಈಗ ಪರಲೋಕದ ಕಲ್ಪನೆ ಹೋಗ್ಬಿಡ್ತೀವಿ, ಬರೀ ಇಹಲೋಕದ ಕಲ್ಪನೆ ಒಂದೇ, ಐಹಿಕ ಸುಖ ಅಷ್ಟೇ. ಎಲ್ಲ ನಾವು ವೆಸ್ಟರ್ನ್ ಆಗ್ಬಿಟ್ರೆ ಪೂರ್ತಿ ವೆಸ್ಟರ್ನ್ ಕಲ್ಚರ್. ಈ ಮೆಸೇಜ್ ಹ್ಯಾಸ್ ಟು ಬಿ ಕನ್ವೇಡ್ ಟು ದೆಮ್. ಒಂಥರ ಅವ್ರಿಗೆ ಅರ್ಥ ಆಗೋಂಗೆ ಅವ್ರಿಗೆ ತಲೆಗೆ ಹೋದ್ರೆ ಲೈಕ್ ನಮಗೂ ಯೂಸ್ ಆಗುತ್ತಪ್ಪ ಇದು ಅಂತ ಅವ್ರಿಗೆ ಅರ್ಥ ಆಗೋಂಗ್ ಹೇಳಿದ್ರೆ ಅವ್ರಿಗೆ ಐ ಮೀನ್ ದೇ ಕ್ಯಾನ್ ಹೇಳ್ಬೋದು, ಅವ್ರಿಗೂ ಹೇಳ್ಬೋದು. ಇಲ್ಲಿ ಇದೇನೋ ಹೇಳ್ತಾ ಇದಾರೆ, ಇದು ಏನೋ ಅಪ್ಪ ನಮ್ಗೆ ಅರ್ಥ ಆಗಲ್ಲ, ಬೇಡ ಹೇಳ್ಬೋದು. ಇವಾಗ ಅವ್ರಿಗೂ ನೋಡಪ್ಪ ಕ್ರಿಯೆ ಮಾಡ್ತಿರೋದು ಎಲ್ಲಿ, ಯಾವ್ದು ಕ್ರಿಯೆ ನಡೆಯುತ್ತೆ, ಯಾಕೆ ಕ್ರಿಯೆ ನಡೆಯುತ್ತೆ, ಕ್ರಿಯೆಗೂ ಫಲಕ್ಕೂ ಸಂಬಂಧ ಏನು, ನನಗೂ ಫಲಕ್ಕೂ ಸಂಬಂಧ ಏನು ಅಂತ ಸ್ವಲ್ಪ ವಿಚಾರ ಮಾಡಕ್ ಕೊಟ್ರೆ ಆಟೋಮೆಟಿಕ್ ಅವರು ಹೌದು ಕ್ರಿಯೆ ಅನ್ನೋದು ಒಂದು ಪ್ರಕೃತಿಯಲ್ಲೇ ಇರ್ತಕ್ಕಂಥ ಒಂದು ಸ್ವಭಾವ ಹೊರತು ನಾನು ಮಾಡ್ತೀನಿ ಅನ್ಕೊಂಡೇನು ಮಾಡ್ಬೇಕಾಗಿಲ್ಲ. ಕ್ರಿಯೆ ನಡೀತಾನೆ ಇರುತ್ತೆ, ನಡೆಯುತ್ತೆ. ಗಾಳಿ ಬೀಸೋದಕ್ಕೆ ನಾನೇನು ಮಾಡ್ತೀನಿ, ನದಿ ಹರಿಯೋದಕ್ಕೆ ಏನು ಮಾಡ್ತೀನಿ, ರಕ್ತ ಸಂಚಾರಕ್ಕೆ ನಾನೇನು ಮಾಡ್ತಿದ್ದೀನಿ, ಹಾಗೆ ಏನೋ ಒಂದು ಮೆಕ್ಯಾನಿಕ್ ನಡೆಯುತ್ತೆ. ಅದು ನಾವು ಯಾಕೆ ಇನ್ವಾಲ್ವ್ ಆಗ್ಬೇಕು? ಅದಕ್ಕೆ ಇನ್ವಾಲ್ವ್ಮೆಂಟ್ ಬಿಡಿಸ್ಕೊಳ್ಳೋದೇ ವೇದಾಂತದಾಗುದು. ಗುರು ನೀ ಏನೇ ಕ್ರಿಯೆ ಮಾಡೋದು ಇನ್ವಾಲ್ವ್ಮೆಂಟ್ ಬೇಡ ಅಷ್ಟೇ. ಇನ್ವಾಲ್ವ್ಮೆಂಟ್ ಬಿಟ್ರೆ ಮಾಡಿ ಅಂದ್ಬಿಟ್ರೆ ಅವ್ರಿಗೆ ಅರ್ಥ ಆಗತ್ತೆ. ಅದೇ ರಿಸಲ್ಟ್ ಅಲ್ಲೂ ಬೇಡ. ಒಂದು ಸ್ವಲ್ಪ ಇದಿದೆ ಕಷ್ಟನಾ? ಅಲ್ಲ, ನಾನ್ ಹೇಳ್ತಾ ಇರೋದು ಹಸ್ಕೊಂಡು ಕೂತವ್ರಿಗೆ, ದುಡ್ಡಿಲ್ಲ ಅಂತ ಒದ್ದಾಡ್ತಿರೋರ್ಗೆ ಕೂತ್ಕೊಂಡು ಅದ್ವೈತ ಹೇಳಿದ್ರೆ ಅವ್ರ ತಲೆಗೆ ಎಲ್ಲಿಗೆ ಹತ್ತುತ್ತೆ? ಅವ್ರಿಗೆ ಫಸ್ಟ್ ಹೊಟ್ಟೆ ತುಂಬಬೇಕು, ಫಸ್ಟ್ ಸ್ವಲ್ಪ ಐ ಮೀನ್ ಏನಂತಾರೆ ಬೇಸಿಕ್. ಹೊಸ್ತವರಿಗೆ ಇದಾದವರಿಗೆ ವೇದಾಂತ ನಾ ಹೇಳೋ ಹೊಟ್ಟೆ ಇಲ್ಲ. ಅದೇ ನಾನ್ ಹೇಳ್ತಾ ಇರೋದು ಅದೇ. ಸೊ ಹೊಟ್ಟೆ ತುಂಬುದವ್ರಿಗೆ ಆದಂಗ ಆಯ್ತಲ್ಲ, ಒಂಥರ ಕೈಂಡ್ ಆಫ್ ಇದು ಅಂತ. ಅವ್ರು ಕೇಳೋಕೆ ಬರಲ್ಲ, ಅವ್ರು ಯಾಕೆ ನಾವ್ ಹೇಳಕ್ ಹೋಗ್ಬೇಕು? ಅವ್ರು ಕೇಳಕ್ಕೆ ಬರ್ತಾರೆ. ಅಷ್ಟೇ. ಯಾರಿಗ್ ಬೇಕು ಅವ್ರಿಗ್ ಮಾತ್ರ ಅಲ್ವಾ ಗುರುಗಳೇ? ಯಾರಿಗ್ ಬೇಕು ಅಂತ ಬಂದಿರ್ತಾರೋ ಅವ್ರಿಗೆ ಹೇಳೋದ ಅಷ್ಟೇ ಹೊರತು. ಬಟ್ ನನ್ ಲೆಕ್ಕ ಹೆಂಗೆ ಅಂದ್ರೆ ಈ ಮೆಸೇಜ್ ಎಲ್ಲರಿಗೂ ಹೋಗ್ಬೇಕು. ಸೊ ಇಟ್ ಶುಡ್ ಬಿ ಅಪ್ಲಿಕಬಲ್ ಟು ಎವ್ರಿಬಡಿ ಆಸ್ ದೇ ಆರ್ ಅಂತ. ಸೊ ಗೃಹಸ್ಥರಿಗೆ ಹೆಂಗೆ ಅಪ್ಲೈ ಆಗುತ್ತೆ? ಅವ್ರು ಕರ್ಮಯೋಗ ಹೇಳಿ ಅವ್ರಿಗೆ ಮಾಡುವ ಕರ್ಮವನ್ನ ಈಶ್ವರಪ್ಪನ ಬುದ್ಧಿನ ಮಾಡೋದನ್ನ ಮೆಥಡ್ ಹೇಳಿ ಅವ್ರಷ್ಟೇ. ಅವ್ರಿಗೆ ಇನ್ವಾಲ್ವ್ಮೆಂಟ್ ಇಲ್ದೇನಿಯೇ, ಕ್ರಿಯೆಯಲ್ಲೂ ಫಲದಲ್ಲೂ ಇನ್ವಾಲ್ವ್ಮೆಂಟ್ ಇಲ್ದೇನಿಯೇ, ಡ್ಯೂಟಿ ಮಾಡ್ಕೊಂಡು ಇದನ್ನ ಭಗವದರ್ಪಣೆಯಿಂದ ಮಾಡ್ತೀನಿ ಮಾಡ್ಕೊಂಡು ಅವ್ರಿಗೆ ಹಂಗ ಹೇಳ್ಬೇಕು, ನೀ ಮಾಡ್ತಾ ಇರಪ್ಪ, ಒಂದ್ ಟೈಮ್ಗೆ ನೀನ್ ಸರ್ವಾರಂಭ ಪ್ರೀತಿಯಾಗಿ ಮಾಡ್ತೀಯಾ ಅಂತ ಹೇಳ್ಕೊ. ಭಗವಂತನ ಹೆಚ್ಕೋ, ಭಗವಂತನ ಗೋಲ್ ಆಗಿಟ್ಕೋ, ಅವನಿಗೋಸ್ಕರ ಮಾಡ್ತೀನಿ ಅಂತ ಅನ್ಕೊಂಡ್ ಹೇಳಿ ಮಾಡ್ತಾ ಹೋಗ್ಬೇಕು. ಏನ್ ಮಾಡಕ್ಕಾಗಲ್ಲ ಅವ್ರಿಗೆ. ಆ ಲೆವೆಲ್ ಆದ್ರಿಂದ ಭಗವಂತ ಕಾನ್ಸೆಪ್ಟ್ ಕೊಟ್ಟು ಅವನಿಗೆ ನಾನು ಸೇವಕನಂತೆ ಸೇವೆ ಮಾಡ್ತಾ ಇದ್ದೀನಿ, ಮಾಡ್ಕೊಂಡು ಮಾಡಪ್ಪ ಅಂತ ಹೇಳ್ತಾ ಹೋಗ್ಬೇಕು. ಅದು ಅಹಂ ಈಶ್ವರಾಯ ಭೃತ್ಯವತ್ ಕರ್ಮಾಣಿ ಕರೋಮಿ ಅಂದ್ಕೊಂಡು ಮಾಡೋ. ಆಳು ಹೇಗೆ ಯಜಮಾನ ಮಾಡುತ್ತೋ ಹಾಗೆ ನಾನು ಪರಮೇಶ್ವರನಿಗೆ ಇದು ನಂಗೆ ಆಫೀಸೇ ನನ್ನ ದೇವಸ್ಥಾನ, ನನ್ನ ಫ್ಯಾಕ್ಟರಿಯೇ ದೇವಸ್ಥಾನ. ಅಲ್ಲಿರುವಂತ ಪರಮಾತ್ಮನಿಗೆ ನಾನು ನನ್ನ ನಿರ್ವಂಚನೆಯಿಂದ ಪ್ರಾಮಾಣಿಕತೆಯಿಂದ ಯಾವುದೇ ರಿಸಲ್ಟ್ ಅಪೇಕ್ಷೆ ಇದ್ದೇನೆಯೇ ನಾನು ಮಾಡ್ತೀನಿ ಅಂದ್ಕೊಂಡು ಮಾಡೋ. ಅಲ್ಲೂ ಭಗವಂತನನ್ನು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರು. ಪ್ರತಿಕ್ರಿಯೆ ಜಗತಿಯಲ್ಲೂ ಭಗವಂತ ನಿನ್ನ ಪ್ರೇರಣೆಯಿಂದ ನಡೀತಾ ಇದೆ, ನಿನ್ನದೇ ಈ ಡ್ಯೂಟಿ, ನೀನೇ ಕೊಟ್ಟ ಶಕ್ತಿ, ನಿನ್ನದೇ ಈ ಸಲಕರಣೆಯೂ ನಿನ್ನದೇ, ಶಕ್ತಿಯೂ ನಿನ್ನದೇ, ಪ್ರೇರಣೆಯೂ ನಿನ್ನದೇ, ಈ ಜಾಗವೂ ನಿನ್ನದೇ, ನೀನೇ ಇಲ್ಲಪ್ಪ ಅಂತ ಹೇಳಿ ಯಾವಾಗ ಜ್ಞಾಪಿಸ್ಕೊಳ್ಳಿ. ಯಾವಾಗಲೂ ಒಂದ್ಸಲ ಅಲ್ಲ, ಹೋಗೋ ಮುಂಚೆ ಅದು ಕೊನೆಗಲ್ಲ, ಯಾವಾಗಲೂ ಜ್ಞಾಪಿಸ್ಕೊಂಡು ಮಾಡಿ ಆಟೋಮೆಟಿಕ್ ಸರ್ವಾರಂಭ ಪ್ರೀತಿಯಾಗಿ ಆಗ್ತಾರೆ ಅವರು. ಯಾಕಾಗಲ್ಲ? ಆಗ್ತಾರೆ. ಯಾವಾಗ್ಲೂ ಮಾಡ್ಕೋಬೇಕು ಅದನ್ನ. ಈಹಲೋಕದ ಪರಲೋಕದ ಭೋಗಕ್ಕಾಗಿ ಮಾಡುವ ಕಾಮಕ್ಕೆ ಕಾರಣವಾಗಿರುವ ಕರ್ಮಗಳು ಏನಿಲ್ಲ ಅದಕ್ಕೆ ಸರ್ವಾರಂಭ.
ತಾನ್ ಪರಿತ್ಯಕ್ತುಂ ಶೀಲಮಸ್ಯಾತಿ ಸರ್ವಾರ್ಮ ಪರಿತ್ಯಾಗಿ ಯೋ ಮದ್ಭಕ್ತಿ ಸಮಯ ಪ್ರಿಯ. ಭಕ್ತ ಸಮಯ ಪ್ರಿಯ. ಕಾಮವನ್ನು ಕಾರಣವಾಗಿಟ್ಕೊಂಡ ಕರ್ಮ ಇದೆಯಲ್ಲ ಅದು ಬಂಧಕ್ಕೆ ಕಾರಣವಾದ ಕರ್ಮ. ಕಾಮವನ್ನೇ ಕಾರಣವಾಗಿ ಇಟ್ಕೊಳ್ದೇನೆ ಬರೀ ಕರ್ತವ್ಯ ನೀತಿ ಮೇ ಪಾರ್ಥ ಅನ್ಕೊಂಡು ಮಾಡ್ತಾ ಇರೋ ಕರ್ಮ ಇದೆಯಲ್ಲ, ಆ ರೀತಿ ಮಾಡ್ಕೊಂಡು ಹೋದ್ರೆ ನೀವು ಹೇಳಿದಂಗೆ ಎಲ್ಲರಿಗೂ ಇಂಪ್ಲಿಮೆಂಟ್ ಆಗುತ್ತೆ. ಹೀಗೆ ಕರ್ಮಗಳನ್ನೇ ಬಿಡುವ ಸ್ವಭಾವ ಯಾರಿಗಿದೆಯೋ ಅವನು ಸರ್ವಾರ್ಮ ಪರಿತ್ಯಾಗಿ ಹಾಗಿದ್ದವನು ನನಗೆ ಪ್ರಿಯ. ನನಗೆ ಪ್ರಿಯ ಅನ್ನೋದು ನಮ್ಗೆ ಏನು ಅನ್ಸೇ ಗೊತ್ತಾ, ಭಗವಂತ ಪಾರ್ಶಿಯಲ್ ಮಾಡ್ತಾ ಇದ್ದಾನೆ, ಒಂದು ಇವ್ರು ನಮ್ಮವರು ಬೇರೆ ಮಾಡ್ತಾ ಇದ್ದಾನೆ ಅನ್ಕೊಳ್ತೀವಿ. ಹಾಗಲ್ಲ, ಇಲ್ಲ, ಅವನೇ ಭಗವಂತ ಆಗ್ಬಿಡ್ತಾನೆ. ಕರ್ಮಗಳನ್ನು ಬಿಟ್ಟವನೇ ಪರಮಾತ್ಮ ಆಗ್ಬಿಡ್ತಾನೆ. ಹಾಗೆ ಆ ಪರಮಾತ್ಮ ಪ್ರಿಯ ಅಂತ ಹೇಳ್ತಾ ಇದ್ದಾನೆ ಹೊರತು ಆ ಪರಮಾತ್ಮ ಭಕ್ತಿ ಇಬ್ರು ಉಳಿಯೋದೇ ಇಲ್ಲ ಅಲ್ಲೇ.